ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಉದಯೇ ಬ್ರಹ್ಮರೂಪೋಯಂ ಮಧ್ಯಾಹ್ನೇ ತು ಮಹೇಶ್ವರಃ ಅಸ್ತಕಾಲೇ ಸ್ವಯಂ ವಿಷ್ಣು ತ್ರಯಮೂರ್ತಿ ದಿವಾಕರಃ. ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಶ್ರೀ ಸವಿತಾ ಸೂರ್ಯನಾರಾಯಣಾಯ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಈ ವಾರದ ಆರಂಭದಲ್ಲಿ ಬರತಕ್ಕಂತಹ ಈ ರಥಸಪ್ತಮಿ ಹಬ್ಬದ ಶುಭಾಶಯಗಳನ್ನು ಹಾರ್ದಿಕ ಶುಭಾಶಯಗಳನ್ನು ಕೊಡುತ್ತಾ ತಮಗೆಲ್ಲರಿಗೂ ಆ ಸವಿತಾ ಸ್ಮರೂಪನಾದಂಥ ಸೂರ್ಯ ಭಗವಂತನ ಆಶೀರ್ವಾದದಿಂದ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲೆಂದು ಹಾರೈಕೆ ಮಾಡಿಕೊಂಡು ಈ ವಾರದ ಪಂಚಾಂಗ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಜನವರಿ 25 ಭಾನುವಾರದಿಂದ ಜನವರಿ 31 ಶನಿವಾರದವರೆಗಿನ ವಿಶೇಷವಾದ ಭವಿಷ್ಯವನ್ನು ತಿಳಿದುಕೊಳ್ಳುವಂಥದ್ದು. ಮೊದಲು ಈ ವಾರದ ಪಂಚಾಂಗದ ವೈಶಿಷ್ಟ್ಯ. ಜನವರಿ 25 ಭಾನುವಾರ, ಇಂದು ರಥಸಪ್ತಮಿಯ ಒಂದು ಪರ್ವಕಾಲ. ಅದರಲ್ಲೂ ಈ ವರ್ಷದಲ್ಲಿ ಭಾನುವಾರದಂದೇ ಬಂದಿರುವಂಥದ್ದು ವೈಶಿಷ್ಟ್ಯ. ಭಾನುವಾರದಂದು ಆ ವಿಶೇಷವಾದ ಸೂರ್ಯನ ರಥ ಅಲ್ಲಿ ಉತ್ತರ ಧ್ರುವದತ್ತ ಇನ್ನಷ್ಟು ಹೆಚ್ಚು ಪ್ರಖರವಾಗಿ ಪ್ರಕಾಶ ಮಾಡುವಂಥದ್ದು. ಹಾಗಾಗಿ ಆ ರಥಸಪ್ತಮಿ ಎಂದು ಅದನ್ನು ಕರೆಯುತ್ತಾರೆ. ಸೂರ್ಯನ ಒಂದು ಆ ವಿಶೇಷವಾದ ತರಂಗಗಳು ಭೂಮಂಡಲದಲ್ಲಿ ಉತ್ತರ ಧ್ರುವದಿಂದ ಹೆಚ್ಚಿನ ಪ್ರಕಾಶಮಾನವಾಗಿ ಆ ಒಂದು ತರಂಗಗಳು ಅನೇಕ ರೀತಿಯ ಆದಿ ವ್ಯಾಧಿ ಭಯ ರೋಗ ರುಜಿನಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡುವಂಥ ಒಂದು ಶಕ್ತಿ ಆ ರಥಸಪ್ತಮಿ ಎಂದು ಹೊಮ್ಮುವಂಥ ಸೂರ್ಯನ ತರಂಗಗಳಿಗೆ ಇದೆ ಅನ್ನೋದು ಪ್ರಾಚೀನ ಕಾಲದಿಂದಲೂ ನಂಬಿಕೊಂಡು ಬಂದಂಥ ಆಚರಣೆ. ರಥಸಪ್ತಮಿ ಎಂದು ಪ್ರಾತಃ ಕಾಲದಲ್ಲಿ ಜಾಗೃತರಾಗಿ ಎದ್ದು ಅಲ್ಲಿ ಸೂರ್ಯನಿಗೆ ಸಂಬಂಧಿತವಾದ ಅನುಷ್ಠಾನ, ಸೂರ್ಯನ ಜಪತಪಗಳು, ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡುವಂಥದ್ದು, ಸೂರ್ಯನಿಗೆ ವಿಧಿಪೂರ್ವಕವಾದ ನಮಸ್ಕಾರಗಳನ್ನು ಮಾಡುವಂಥದ್ದು, ಜೊತೆಗೆ ಸೂರ್ಯನಿಗೆ ಸಂಬಂಧಿತವಾದ ಯಜ್ಞ ಆಹುತಿಗಳನ್ನು ಆ ದಿನ ಕೊಡುವಂಥದ್ದು. ಅದೇ ರೀತಿ ಸೂರ್ಯನ ಒಂದು ವಿಶೇಷ ಸಂಯೋಜನೆಯಾಗಿ ಅಂದು ಸೂರ್ಯನ ಒಂದು ಸಮಿದೆ ಎನಿಸಿದಂಥ ಅರ್ಕ ಅಥವಾ ಎಕ್ಕ, ಆ ಅರ್ಕ ಅಥವಾ ಎಕ್ಕದ ಎಲೆಗಳನ್ನು ತಲೆ ಹಾಗೂ ಭುಜದ ಮೇಲೆ ಇರಿಸಿ 7 ಎಲೆಗಳನ್ನು ಇರಿಸಿಕೊಂಡು ಅಲ್ಲಿ ನಮ್ಮ ಸಪ್ತ ಜನ್ಮದ ಪಾಪಗಳು ನಿವಾರಣೆ ಆಗಲಿ. ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡುವಂಥದ್ದು. ವಿಶೇಷವಾಗಿ ಆ ಬ್ರಾಹ್ಮಿ ಮುಹೂರ್ತ ಕಾಲದಲ್ಲಿ ಎಕ್ಕದ ಎಲೆಗಳನ್ನು ತಲೆ ಹಾಗೂ ಭುಜದಲ್ಲಿ ಇರಿಸಿಕೊಂಡು ಅಲ್ಲಿ ಸ್ನಾನ ಮಾಡುವಂಥ ಪದ್ಧತಿ ಇರುತ್ತೆ. ಇದರಿಂದ ನಮ್ಮ ಈ ಸಪ್ತಮಿ ಎಂದು ಮಾಡಿದಂಥ ಈ ಒಂದು ಅರ್ಕದ ಒಂದು ಸ್ನಾನ ವಿಶೇಷವಾಗಿ ನಮ್ಮ ಸಪ್ತ ಜನ್ಮದ ಪಾಪಗಳನ್ನು ತೊಳೆಯುತ್ತೆ. ಅಥವಾ ನಾವು ತಿಳಿಯೋದು ಜ್ಞಾತ್ವ ಅಜ್ಞಾತ್ವ ಅಂತ ಹೇಳ್ತಾರೆ. ಅದೇ ರೀತಿ ಮನೋವಾಕಾಯಜಂ ಅಂದರೆ ನಮ್ಮ ಕಾಯ ವಾಚ ಮನಸ್ಸು ಇಂದ್ರಿಯಗಳಿಂದ ಆಗತಕ್ಕಂಥ ಪಾಪಗಳು ಏನಿದ್ದರೂ ಆ ಒಂದು ಸಪ್ತಮಿ ಎಂದು ಮಾಡಿದಂಥ ಈ ಸ್ನಾನದಿಂದ, ವಿಶೇಷವಾದ ಸೂರ್ಯನ ಸಂಕಲ್ಪ ಮಾಡಿಕೊಂಡು ಮಾಡಿದ ಸ್ನಾನದಿಂದ ಅವೆಲ್ಲವೂ ಸಪ್ತಜನ್ಮದ ಪಾಪಗಳು ನಿವಾರಣೆ ಆಗುತ್ತೆ ಅನ್ನೋದೊಂದು ಬಹಳಷ್ಟು ನಂಬಿಕೆ ಇರುತ್ತೆ. ಇನ್ನು ರಥಸಪ್ತಮಿ ಎಂದು ನಮ್ಮ ದೇಶಾದ್ಯಂತ ಹಲವಾರು ಕ್ಷೇತ್ರಗಳಲ್ಲಿ ರಥೋತ್ಸವ ಅಥವಾ ತೇರು ಅಂತ ಹೇಳ್ತೇವೆ. ಅಂಥ ರಥೋತ್ಸವವನ್ನು ಸಾಂಕೇತಿಕವಾಗಿ ಹೇಳ್ತಾರೆ. ಯಾಕಂದರೆ ಅಲ್ಲಿ ಸೂರ್ಯನ ರಥ ಅಲ್ಲಿ ಉತ್ತರದತ್ತ ವಿಶೇಷವಾಗಿ ಅದು ಪ್ರಖರವಾಗಿ ಪ್ರಕಾಶ ಮಾಡುವಂಥ ಒಂದು ಸಂಕೇತವಾಗಿ ಹಲವಾರು ದೇವಸ್ಥಾನಗಳಲ್ಲಿ ಸೂರ್ಯನ ಒಂದು ರಥಸಪ್ತಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ವಿಶೇಷವಾದ ಉತ್ಸವಾದಿಗಳನ್ನು ಆಚರಣೆ ಮಾಡ್ತಾರೆ. ಅದು ಶೈವ ಇರ್ಬೋದು, ವೈಷ್ಣವ ಇರ್ಬೋದು, ಶಾಕ್ತ ಇರ್ಬೋದು, ಯಾವುದೇ ಪಂಥದ ಭೇದ ಇಲ್ಲದೆ ರಥಸಪ್ತಮಿನ ದೇಶಾದ್ಯಂತ ವಿಶೇಷವಾಗಿ ಆ ಸವಿತ್ರ ನಾಮಕ ಸೂರ್ಯನ ಆರಾಧನೆ ಮಾಡ್ತಾರೆ. ಅಂದು ನಮ್ಮ ಪ್ರಾಚೀನ ವೇದ ಕಾಲದಲ್ಲೂ ಸೂರ್ಯನ ಆರಾಧನೆಗೆ ಬಹಳ ಮಹತ್ವ ಇದೆ. ಸೂರ್ಯನನ್ನೇ ನಮ್ಮ ವಿಶ್ವದ ಒಂದು ಅಧಿದೇವತೆ, ಅದು ವಿಶ್ವದ ಆತ್ಮ ಸ್ವರೂಪ. ಸೂರ್ಯ ಆತ್ಮಶ್ಚ ಜಗತಸ್ತುತಶ್ಚ ಅಂತ ಹೇಳಿ ಆ ವೇದಗಳಲ್ಲೂ ಉಲ್ಲೇಖಗಳು ಬರುತ್ತೆ. ಜೊತೆಗೆ ಋಗ್ವೇದದಲ್ಲಿ ವಿಶೇಷವಾದ ಮಂಡಲಗಳಲ್ಲಿ ಸೂರ್ಯನ ಸಂಬಂಧಿತವಾದ ಹಲವಾರು ಅನುವಾಕಗಳು ಉಲ್ಲೇಖಗಳು ಇರ್ತವೆ. ಹಾಗಾಗಿ ಪ್ರಾಚೀನ ಕಾಲದಿಂದಲೂ ಸೂರ್ಯ ಆರಾಧನೆ ನಮ್ಮ ದೇಶದಲ್ಲಿ ಅನೂಚಾನವಾಗಿ ಬಂದಿದೆ. ಸೌರಮಾನ ಪದ್ಧತಿ, ಸೌರಮಾನ ಪಂಚಾಂಗ, ಸೌರಮಾನದ ವಿಶೇಷವಾದ ಅನುಷ್ಠಾನಾದಿಗಳು ಭಾಳಷ್ಟು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥದ್ದು. ಹಾಗಾಗಿ ಇಂದು ಒಂದು ಬಹಳ ಮಹತ್ವದ ದಿನ ರಥಸಪ್ತಮಿ ಎಂದು ನೀವು ನಿಮಗೆ ಅನುಕೂಲವಾದಂಥ ಯಾವುದೇ ರೀತಿಯ ಸೂರ್ಯನ ಸಂಬಂಧಿತ ಸ್ತೋತ್ರಗಳನ್ನು ಹೇಳ್ಬೋದು. ಅಥವಾ ಈ ಆದಿತ್ಯರದ ಸ್ತೋತ್ರ ಅಂತ ಬರುತ್ತೆ, ಆದಿತ್ಯರದ ಸ್ತೋತ್ರವನ್ನು ಒಂದು ಬಾರಿ ಪಠನೆ ಮಾಡುವಂಥದ್ದು. ಅಥವಾ ಸೂರ್ಯನ ಅಷ್ಟೋತ್ತರ ಅಂತ ಬರುತ್ತೆ, 108 ನಾಮಗಳು ಅಂತ ಬರ್ತವೆ, ಸೂರ್ಯನ 108 ನಾಮಗಳನ್ನು ಪಠನೆ ಮಾಡ್ಬೋದು. ಅಥವಾ ಪ್ರತ್ಯಕ್ಷವಾಗಿ ಯಾರಿಗೆ ಪ್ರಾತಃ ಕಾಲದಲ್ಲಿ ಎದ್ದು ಗುರುಮುಖನೆಲ್ಲ ಕಲ್ತಿರ್ತಾರೋ ಅಂಥವ್ರು ಸೂರ್ಯ ನಮಸ್ಕಾರವನ್ನು 12 ಸೂರ್ಯ ನಮಸ್ಕಾರ ಜೊತೆಗೆ 1 ಮೇರು ನಮಸ್ಕಾರ ಸೇರಿಸಿ ಹಾಕುವಂಥದ್ದು. ಹಾಗೆ ಅನೇಕ ರೀತಿಯ ಸೂರ್ಯನಿಗೆ ಸಂಬಂಧಪಟ್ಟ ಮಂತ್ರಗಳು, ಶ್ಲೋಕಗಳು, ಪ್ರಾರ್ಥನೆಗಳು ಇರ್ತವೆ.
ನಿಮಗೆ ಒಪ್ಪುವಂಥ ಯಾವುದೇ ಮಂತ್ರಗಳನ್ನ ಹೇಳ್ಬೋದು, ಅಥವಾ ಗಾಯತ್ರಿ ಮಂತ್ರ ಒಪ್ಪದಷ್ಟಾದರೂ ಗಾಯತ್ರಿ ಮಂತ್ರನ ಅನುಷ್ಠಾನ ಮಾಡ್ಬೋದು. ಸೂರ್ಯನಿಗೆ ಅರ್ಘ್ಯ ಪ್ರದಾನದ ವಿಧಿ ಗೊತ್ತಿದ್ದರೂ ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನು ಮಾಡ್ಬೋದು. ಪ್ರಾತಃ ಕಾಲ ಅರುಣಮಂಡಲ ಮಧ್ಯವರ್ತಿ ಶ್ರೀ ಸೂರ್ಯನಾರಾಯಣ ಇದಮರ್ಘ್ಯಂ ದತ್ತ ನಮಃ ಅಂದು ಪ್ರಾತಃ ಕಾಲದಲ್ಲಿ ಅರ್ಘ್ಯವನ್ನು ಪ್ರದಾನ ಮಾಡ್ಬೋದು. ಈ ರೀತಿ ಆ ಒಂದು ಸೂರ್ಯನಿಗೆ ಅರ್ಘ್ಯಗಳನ್ನು ಜಪ ತಪಗಳನ್ನು, ವಿಶೇಷವಾಗಿ ಸೂರ್ಯನಿಗೆ ನಮಸ್ಕಾರ ಅಂತ ಅನ್ನೋದು ಬಹಳವನ್ನು ಪ್ರಸಿದ್ಧ ಅಂತೆ. ಹಾಗಾಗಿ ನಮಸ್ಕಾರದಿಂದ ಸೂರ್ಯನು ಪ್ರಸನ್ನನಾಗ್ತಾನೆ ಅನ್ನೋದೊಂದು ವಿಚಾರ ಇರುತ್ತೆ. ಹಾಗಾಗಿ ಸೂರ್ಯ ನಮಸ್ಕಾರವನ್ನು ಎಂದು ಮಾಡೋದ್ರಿಂದ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಾಗಿ 7 ಜನ್ಮದ ಪಾಪಗಳು ಕಳೆಯುವಂಥ ಒಂದು ಪುಣ್ಯ ದಿನ ಆಗಿರುತ್ತೆ. ಇದನ್ನು ಒಂದು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇಂದು ರೇವತಿ ನಕ್ಷತ್ರ, ಸಿದ್ಧಯೋಗ, ಗರಜೇಕರಣ ಇರುವಂಥದ್ದು. ಜೊತೆಗೆ ಇಂದು ಮನ್ವಾದಿ ಅಂದರೆ ಅನೇಕ ರೀತಿಯ ಮನುಗಳ ಒಂದು ಆದಿ ಆದಂಥ ದಿನ, ಅಥವಾ ಮನುಗಳು ಅಂತ ಹೇಳ್ತಾರೆ. ಅದು 14 ಮನ್ವಂತರಗಳಿಗೆ 14 ಮನುಗಳನ್ನು ಹೇಳಿರ್ತಾರೆ. ಅಂಥ ವೈವಸ್ವತ ಮನ್ವಂತರ, ಈಗ ನಾವು ನಡೆಯುವಂಥದ್ದು ವೈವಸ್ವತ ಮನ, ಇಂದು ವೈವಸ್ವತ ಮನ್ವಾದಿ ಎಂದು ಹೇಳ್ತಾರೆ. ಹಾಗಾಗಿ ಈಗ ನಾವು ನಡೆಯುವಂಥ ವೈವಸ್ವತ ಮನ್ವಂತರಲ್ಲಿ ಇದ್ದೇವೆ. ಇಂದು ಆ ವೈವಸ್ವತ ಮನ್ವಾದಿನೂ ಇರುತ್ತೆ. ಹಾಗಾಗಿ ವಿಶೇಷವಾದ ಶುಭ ದಿನ, ವಿಶೇಷವಾಗಿ ಧಾರ್ಮಿಕ ಅನುಷ್ಠಾನ, ಕ್ಷೇತ್ರಗಳ ಸಂದರ್ಶನ, ತೀರ್ಥಕ್ಷೇತ್ರಗಳಲ್ಲಿ ಸ್ನಾನಗಳನ್ನು ಮಾಡಲಿಕ್ಕೆ, ವಿಶೇಷವಾದ ದೇವತಾ ಅನುಷ್ಠಾನಗಳು ಮಾಡಲಿಕ್ಕೆ, ಯಾವುದೇ ಸಿದ್ಧಿಗಳನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆಲ್ಲ ಬಹಳಷ್ಟು ಉತ್ತಮವಾದ ಅವಕಾಶ ರಥಸಪ್ತಮಿ ಶುಭ ದಿನ ಆಗಿರುತ್ತೆ. ಇನ್ನು 26ರಂದು ಸೋಮವಾರ, ಇಂದು ಅಷ್ಟಮಿ ತಿಥಿ, ಶುಕ್ಲ ಅಷ್ಟಮಿ. ಇದು 2 ರೀತಿಯ ಒಂದು ವಿಶೇಷವಾದ ದಿನಗಳಾಗಿತ್ತು. ಇಂದು ಈ ಅಷ್ಟಮಿಯನ್ನು ಶುಕ್ಲ ಅಷ್ಟಮಿನ ದುರ್ಗಾ ಅಷ್ಟಮಿ ಅಥವಾ ಅಮ್ಮನವರ ಅಷ್ಟಮಿಯಾಗಿ ಅದನ್ನು ಆಚರಣೆ ಮಾಡ್ತಾರೆ. ಜೊತೆಗೆ ಈ ಮಾಘ ಮಾಸದಲ್ಲಿ ರಥಸಪ್ತಮಿಯ ಮಾರದಿನ ಬಂದಂತಹ ಅಷ್ಟಮಿಯನ್ನು ಭೀಷ್ಮ ಅಷ್ಟಮಿ ಎಂದು ಆಚರಣೆ ಮಾಡ್ತಾರೆ. ಭೀಷ್ಮರು ಅದರಲ್ಲಿ ಉತ್ತರಾಯಣದ ಪ್ರಖರವಾದ ದಿನಗಳಿಗೆ ಕಾಯ್ತಾಯಿದ್ರು. ಅವರು ತಮ್ಮ ಇಚ್ಛಾಮರಣಿಯಾಗಿದ್ದಂಥ ಅವರು ತಮ್ಮ ಒಂದು ದೇಹದ ತ್ಯಾಗ ಮಾಡಿಕೊಂಡು ಅಲ್ಲಿ ಮೋಕ್ಷದತ್ತ ಹೋಗುವಂಥವ್ರು. ಅವರು ಆ ಇಚ್ಛಾಮರಣಿಯಾಗಿರೋ ಕಾರಣ ಸೂರ್ಯನ ಒಂದು ಪೂರ್ಣ ರಥಸಪ್ತಮಿಯವರೆಗೂ ಕಾಯ್ತಾ ಇದ್ದು ಆಮೇಲೆ ದೇಹತ್ಯಾಗ ಮಾಡಿದರು ಎಂಬ ಪ್ರತೀತಿ ಇರುತ್ತೆ. ಹಾಗಾಗಿ ಇಂದು ಭೀಷ್ಮರ ಒಂದು ಅವರು ಮೋಕ್ಷವನ್ನು ಗೈದಂತಹ ದಿನ ಭೀಷ್ಮಾಷ್ಟಮಿಗೆ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ವಿಶೇಷವಾಗಿ ಇಂದು ಅಮ್ಮನವರ ಆಚರಣೆ ಜೊತೆಗೆ ಈ ಅನೇಕ ರೀತಿಯ ಈ ಪಿಂಡ ತರ್ಪಣಾದಿಗಳನ್ನು ಕೊಡುವಂಥವ್ರು ಅಥವಾ ಇನ್ನಿತರದ ಪಿತೃವಾದ ಕಾರ್ಯಗಳನ್ನು ಸಹ ಈ ಅಷ್ಟಮಿಯನ್ನು ಮಾಡುವಂಥ ಪದ್ಧತಿ ಎಲ್ಲ ಇರುತ್ತೆ. ಜೊತೆಗೆ ಇಂದು ಮಹತ್ವವಾದ ನಮ್ಮ ದೇಶದ ಮಹತ್ವದ ದಿನ ಜನವರಿ 26 ಪ್ರಜಾಪ್ರಭುತ್ವದ ದಿನ. ನಮ್ಮ ದೇಶವು ಪ್ರಜಾಪ್ರಭುತ್ವ ಅಥವಾ ರಿಪಬ್ಲಿಕ್ ಆಫ್ ಇಂಡಿಯಾ ಒಂದು ಘೋಷಣೆ ಮಾಡಲ್ಪಟ್ಟಂತಹ ದಿನ ಆಗಿರೋ ಕಾರಣ ಇಂದು ನಮ್ಮ ದೇಶದ ರಾಷ್ಟ್ರಭಕ್ತಿಗೂ ಒಂದು ಅನುಚಾನವಾಗಿ ನಾವು ಮಾಡಿಕೊಂಡಂಥದ್ದು ರಾಷ್ಟ್ರ ನಿಷ್ಠೆಯನ್ನು, ದೈವ ಭಕ್ತಿಯನ್ನು, ನಮ್ಮ ಮಾತೃಭೂಮಿಗೆ ವಂದನೆಯನ್ನು, ಜೊತೆಗೆ ನಮ್ಮ ದೇಶದ ಒಂದು ಸ್ವರಾಜ್ಯಕ್ಕಾಗಿ ಪ್ರಜಾಪ್ರಭುತ್ವಕ್ಕಾಗಿ ಶ್ರಮಿಸಿದಂತಹ ತ್ಯಾಗ ಮಾಡಿದಂತಹ ಒಂದು ಹಿರಿಕರನ್ನು ಸ್ಮರಿಸುವಂತಹ ಒಂದು ದಿನ ಆಗಿರುತ್ತೆ. ಇನ್ನು 27ನೇ ತಾರೀಕು ಮಂಗಳವಾರ, ಇಂದು ನವಮಿ ತಿಥಿ, ಮಾಘ ಶುಕ್ಲ ನವಮಿ ತಿಥಿ. ಇಂದು ಈ ನವಮಿಯನ್ನು ಮಧ್ವ ನವಮಿ ಅಂದರೆ ವಿಶೇಷವಾಗಿ ಮಧ್ವಾಚಾರ್ಯರ ವಿಶೇಷವಾದ ಅವತರಿಸಿದಂತಹ ಅವರ ಒಂದು ಈ ಜಯಂತಿಯನ್ನು ಇಂದು ಆಚರಣೆ ಮಾಡ್ತಾರೆ. ಆ ಮಧ್ವಾಚಾರ್ಯರಿಗೆ ಸಂಬಂಧಪಟ್ಟ ಒಂದು ಭಕ್ತಿಯನ್ನು ಅನುಷ್ಠಾನಗಳನ್ನು ಮಾಡಲಿಕ್ಕೆ ಆ ಮಧ್ವರು ಇಂದು ಮಧ್ವರು ತಮ್ಮ ಒಂದು ಅವತಾರವನ್ನು ಮುಗಿಸಿ ಅಲ್ಲಿ ಅದೃಶ್ಯರಾಗಿದ್ದರು. ಅವರು ದೇಹತ್ಯಾಗವನ್ನು ಮಾಡಿದ ಪ್ರತಿದಿಲ್ಲ. ಅವರು ಅಲ್ಲಿ ಶ್ರೀ ಚಂದ್ರಮೌಳೀಶ್ವರ ಅಥವಾ ಅನಂತೇಶ್ವರ ಸನ್ನಿಧಿಯ ಒಂದು ಪಕ್ಕದಲ್ಲಿ ಆ ಅನಂತೇಶ್ವರ ದೇವಾಲಯದ ಒಂದು ಸನ್ನಿಧಿಯಲ್ಲಿ ಅವರ ಒಂದು ಮಧ್ವಾಚಾರ್ಯರು ಅದೃಶ್ಯರಾದಂಥ ಒಂದು ಸಾನ್ನಿಧ್ಯ ಇರುತ್ತೆ. ಹಾಗಾಗಿ ಅವರು ಇದು ಅಲ್ಲಿ ತಮ್ಮ ಒಂದು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿ ದ್ವೈತದ ಒಂದು ವಿಜಯವನ್ನು ಸಾಧಿಸಿ ಅವರು ಈ ತಮ್ಮ ಒಂದು ಶಿಷ್ಯ ವೃಂದಕ್ಕೆ ತಮ್ಮ ಒಂದು ಜವಾಬ್ದಾರಿಯನ್ನು ಒಪ್ಪಿಸಿ ಅದೃಶ್ಯರಾದಂತಹ ದಿನ ಮಧ್ವನವಮಿಯನ್ನು ಆಚರಣೆ ಮಾಡ್ತಾರೆ. ಇನ್ನು ಭರಣಿ ನಕ್ಷತ್ರ ಇರುತ್ತೆ, ಶುಕ್ಲ ಯುಗ ಕೊಲುವ ಕಾರಣ ಅಂತ ಶುಭ ದಿನ ಆಗಿರುತ್ತೆ. ಯಾವುದೇ ರೀತಿಯ ವ್ಯವಹಾರ ಒಪ್ಪಂದಗಳಿಗೆ ಉತ್ತಮವಾದ ಆಚರಣೆ ಇರುತ್ತೆ. ಇನ್ನು 28ನೇ ತಾರೀಕು ದಶಮಿ ಇರುತ್ತೆ, ಮಾಘ ಶುಕ್ಲ ದಶಮಿ, ಕೃತ್ತಿಕಾ ನಕ್ಷತ್ರ, ಬ್ರಹ್ಮಯೋಗ, ಗರಜೇಕರಣ ಇರುವಂಥದ್ದು. ಇಂದು ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳಿಗೂ ಧಾರ್ಮಿಕ ಕೆಲಸ ಕಾರ್ಯಗಳು ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 29ನೇ ತಾರೀಕು ಗುರುವಾರ, ಇಂದು ಏಕಾದಶಿ ಬರುತ್ತೆ, ಮಾಘ ಶುಕ್ಲ ಏಕಾದಶಿ, ರೋಹಿಣಿ ನಕ್ಷತ್ರ ಇರುವಂಥದ್ದು, ಮೃಗಶಿರ ರೋಹಿಣಿ ಉಪರಿ ಮೃಗಶಿರ ನಕ್ಷತ್ರ ಇರುವಂಥದ್ದು. ಇದನ್ನು ಜಯ ಏಕಾದಶಿಯನ್ನು ಆಚರಣೆ ಮಾಡ್ತಾರೆ. ಏಕಾದಶಿಯ ವ್ರತ ನಿಯಮ ಉಪವಾಸ ಅನುಷ್ಠಾನ ಇರೋರು ಇಂದು ಆಚರಣೆ ಮಾಡುವಂಥದ್ದು. ಅದೇ ರೀತಿ ಇಂದು ಭೀಮಸೇನನ ಜಯಂತಿಯನ್ನು ಸಹ ಆಚರಣೆ ಮಾಡ್ತಾರೆ. ಭೀಮಸೇನರ ಜನ್ಮನ ಇಂದು ಆಗಿರುತ್ತೆ. ಅಂದರೆ ಆ ಭೀಮನ ಒಂದು ಸಾಂಕೇತಿಕವಾಗಿ ಇಂದು ಜನನ ಆಗಿದೆ ಅಂತ ಜಯಂತಿಯ ಒಂದು ಆಚರಣೆ ಇಂದು ಸಹ ಮಾಡುವಂಥ ಪದ್ಧತಿ ಇರುತ್ತೆ. 30ನೇ ತಾರೀಕು ಶುಕ್ರವಾರ, ಮಾಘ ಶುಕ್ಲ ದ್ವಾದಶಿ, ಆರ್ದ್ರ ನಕ್ಷತ್ರ, ಧೃತಿಯೋಗ ಬಾಲವಕರಣ ಇರುತ್ತದೆ. ಇಂದು ಸಾಯಂಕಾಲದಲ್ಲಿ ತ್ರಯೋದಶಿ ಎಂದು ಆರಂಭವಾಗಿರೋ ಕಾರಣ ಇಂದು ಮಹಾಪ್ರದೋಷ ಯೋಗ ನಿರ್ಮಾಣ ಆಗಿರುತ್ತೆ. 30ನೇ ತಾರೀಕು ಶುಕ್ರವಾರ ಅಲ್ಲಿ ದ್ವಾದಶಿ ಉಪರಿ ತ್ರಯೋದಶಿ ಇರುವ ಕಾರಣ ಅಲ್ಲಿ ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ವಿಶೇಷವಾಗಿ ಸಾಯಂಕಾಲದಲ್ಲಿ ಶಿವ, ವಿಷ್ಣು, ದೇವಿ ಅಥವಾ ಇನ್ಯಾವುದೇ ದೇವಾಲಯಗಳಲ್ಲಿ ಸಾಯಂಕಾಲದ ಸೂರ್ಯ ಅಸ್ತಮದ ಕಾಲದಲ್ಲಿ ವಿಶೇಷವಾದ ಪೂಜೆ ಪುರಸ್ಕಾರ ಅನುಷ್ಠಾನಗಳನ್ನು ಮಾಡ್ಬೋದು. ಯಾವುದೇ ಜಪತಪ ಅನುಷ್ಠಾನ ಮಾಡಲಿಕ್ಕೆ ಸಹ ಉತ್ತಮವಾದ ಅವಕಾಶ ಇರುತ್ತೆ. ಇನ್ನು ಕೊನೆಯ ದಿನ 31ನೇ ತಾರೀಕು ಶನಿವಾರ, ಶುಕ್ಲ ತ್ರಯೋದಶಿ ಉಪರಿ ಚತುರ್ದಶಿ ಇರುತ್ತೆ. ಪುನರ್ವಸು ನಕ್ಷತ್ರ, ವಿಷ್ಕಂಭ ಯೋಗ, ತೈತಿಲಕರಣ ಇರುವಂಥದ್ದು.
ಇಂದು ಸಾಮಾನ್ಯ ದಿನ ಆಗಿರುತ್ತೆ. ಯಾವುದೇ ರೀತಿಯ ಶನಿವಾರ ಆಗಿರೋ ಕಾರಣ ನವಗ್ರಹಗಳಿಗೆ ಸಂಬಂಧಿತ, ಹನುಮಾನ್ ಸಂಬಂಧಿತ ಅಥವಾ ವೆಂಕಟೇಶ್ವರ, ನಾರಾಯಣ, ವಿಷ್ಣುಗೆ ಸಂಬಂಧಿತ ಆಚರಣೆ, ಅರಳಿ ಮರದ ಪ್ರದಕ್ಷಿಣೆ, ಅಶ್ವತ್ಥವಾದ ಪೂಜೆಗಳನ್ನು ಮಾಡುವಂಥದ್ದು ಮುಂತಾದ ಕೆಲಸ ಕಾರ್ಯಗಳಿಗೆ, ದಾನ ಧರ್ಮಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ಇವೆಲ್ಲವೂ ಈ ವಾರದ ವೈಶಿಷ್ಟ್ಯಗಳು, ಪಂಚಾಂಗದ ವೈಶಿಷ್ಟ್ಯಗಳು. ಈ ವಾರದಲ್ಲಿ ರಥಸಪ್ತಮಿ, ಭೀಷ್ಮಾಷ್ಟಮಿ, ಮಧ್ವನವಮಿ ಮುಂತಾದ ಆಚರಣೆಗಳು ಬರುವಂಥ ಒಂದು ವಿಶೇಷವಾದ ಅನುಷ್ಠಾನದ ದಿನಗಳಾಗಿವೆ. ಈ ಪಂಚಾಂಗದ ವಿಶ್ಲೇಷಣೆ ಬಳಿಕ ನಾವು ಈ ವಾರದ ರಾಶಿ ಭವಿಷ್ಯವನ್ನು ಗಮನಿಸೋಣ. ಮೇಷರಾಶಿ. ಮೇಷರಾಶಿಗೆ ಈ ವಾರದ ಆರಂಭ ಬಹಳ ಅದ್ಭುತವಾಗಿ ಬರ್ತಾ ಇದೆ. ವಾರದಲ್ಲಿ ಬಹಳ 5 ದಿನಗಳು ನಿಮಗೆ ಪೂರಕವಾಗಿ ಬರುವಂಥ ಒಂದು ಅದ್ಭುತವಾದ ಸುವರ್ಣಾವಕಾಶ ಈ ವಾರದಲ್ಲಿ ಮೇಷರಾಶಿಯವರಿಗಿದೆ. ಕಳೆದ ವಾರದಲ್ಲೂ ನಿಮಗೆ ಹಲವಾರು ಉತ್ತಮ ಪರಿಣಾಮಗಳು ಆಗಿವೆ. ಆಗಲೇ ಹೇಳಿದ್ದೇನೆ, ಸಾಡೆಸಾತಿಯ ಪ್ರಭಾವದಲ್ಲಿದ್ದಂಥ ಕೆಲವು ರಾಶಿಗಳು, ಉದಾಹರಣೆಗೆ ಈಗ ಮೇಷರಾಶಿ ಇರ್ಬೋದು, ಕುಂಭರಾಶಿ ಇರ್ಬೋದು, ಮೀನರಾಶಿ ಇರ್ಬೋದು, ಇವರಿಗೆ ಈ ಹಲವಾರು ಈ ದೀರ್ಘಚಾರಿ ಗ್ರಹಗಳು ವಿರುದ್ಧವಾದ ಪರಿಣಾಮವನ್ನು ಕೊಡ್ತಾರೋ, ಮಧ್ಯದಲ್ಲೂ ನಿಮಗೆ ಈ ಚಂದ್ರ, ಶುಕ್ರ, ಬುಧರು ಮಧ್ಯೆ ಉತ್ತಮ ಪರಿಣಾಮವನ್ನು ಕೊಡ್ತಾ ಇರ್ತಾರೆ. ಅಂತಹ ಒಂದು ಸುವರ್ಣಾವಕಾಶ ನಿಮಗೆ ಈ ರಥಸಪ್ತಮಿಯ ಪರ್ವಕಾಲದಲ್ಲೂ ಸೂರ್ಯನ ಅನುಗ್ರಹ ಆಗುವಂಥ ರಾಶಿ ನಿಮ್ಮದಾಗಿದೆ. ಹಾಗಾಗಿ ಇದನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ರಾಶಿಗೆ ಅವಕಾಶ ಸಿಗೋದಿಲ್ಲ. ಈಗ ನಿಮಗೆ ಇದೇ ಕಾಲದಲ್ಲಿ ಸೂರ್ಯ ಭಗವಂತರು ಕೇವಲ 4 ರಾಶಿಗಳಿಗೆ ಅವರ ಅನುಗ್ರಹ ಪೂರ್ವಕ ಇರುತ್ತೆ. ಅಂದರೆ ಈ ಜ್ಯೋತಿಷದ ಶಾಸ್ತ್ರಕ್ಕೆ ಅನುಗುಣವಾಗಿ, ಹೊರತು ಸೂರ್ಯ ಅನುಗ್ರಹ ಎಲ್ಲರಿಗೂ ಎಲ್ಲ ಕಾಲದಲ್ಲಿ ಇರುತ್ತೆ. ಯಾಕಂದರೆ ಸೂರ್ಯರವರು ಜಗತ್ತಿಗೆ ಒಂದು ತಂದೆಯ ಸ್ವರೂಪ, ಲೋಕಪಿತ ಅಂತ ಹೇಳ್ತಾರೆ. ಹಾಗಿದ್ದರೂ ನಿಮಗೆ ಈ ಸೂರ್ಯ ಅನುಗ್ರಹ ಇದೆ, ಚಂದ್ರ ಅನುಗ್ರಹ ಇದೆ, ಜೊತೆಗೆ ಅಲ್ಲಿ ಬುಧನ ಅನುಗ್ರಹ ಇರುವಂಥದ್ದು, ರಾಹುವಿನ ಬೆಂಬಲ ಇದೆ. ಚತುರ್ಗ್ರಹಗಳು ನಿಮಗೆ ವಾರದ ಆರಂಭದಲ್ಲಿ ವಿಶೇಷವಾದ ಅನುಗ್ರಹ ಮಾಡ್ತಾಯಿದೆ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ಮೇಷರಾಶಿಯವರಿಗೆ ಇಷ್ಟ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯಮ ಪ್ರಗತಿ, ಅಂದುಕೊಂಡ ಕೆಲಸ ಕಾರ್ಯ ಆಗುವಂಥದ್ದು, ದೂರ ಪ್ರಯಾಣದ ಯೋಗ, ಅನೇಕ ರೀತಿಯ ಶುಭ ಲಾಭಗಳು ಆಗಲಿವೆ. ಹಾಗಾಗಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಆರಂಭದ 3 ದಿನಗಳು ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಶುಭವಿದೆ. ಇನ್ನು ಶುಭ ಕಾರ್ಯಗಳು ಅಂದರೆ ಮದುವೆ ಮುಂಜಿ ಅಥವಾ ಭೂಮಿ ವ್ಯವಹಾರ, ಮನೆ ಭೂಮಿ ಕೊಳ್ಳುವಂಥದ್ದು ಮುಂತಾದ ವಿಚಾರಗಳಿದ್ರೆ ಇನ್ನು ಅದು ಮುನ್ನೆಲೆಗೆ ಬಂದು ಕೆಲಸ ಕಾರ್ಯಗಳು ಸಿದ್ಧಿಯಾಗುತ್ತೆ. ಹಾಗಾಗಿ ಈ ಸಪ್ತಮಿಯ ಪರ್ವಕಾಲದಲ್ಲಿ ನಿಮಗೆ ವಿಶೇಷವಾದ ಶುಭ ಫಲಗಳು, ಸೂರ್ಯಚಂದ್ರರ ಅನುಗ್ರಹ, ಬುಧಾನುಗ್ರಹ ಇರುವಂಥದ್ದು ಅಪೂರ್ವವಾದ ಅವಕಾಶ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಮೇಲೆ 28, 29 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. 28, 29 ಸ್ವಲ್ಪ ಹಣಕಾಸಿನ ಎಚ್ಚರಿಕೆ ವಹಿಸಬೇಕು. ಆರೋಗ್ಯದ ಕಡೆ ಗಮನ ಬೇಕು. ಹಣಕಾಸು ನಿಮ್ಮ ನೆಗ್ಲಿಜೆನ್ಸಿಂದ ಹಣವನ್ನು ಕಳೆದುಕೊಳ್ಬೋದು. ಅದು ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಆರೋಗ್ಯದ ಸೆಲೆಪುರ ಬರ್ಬೋದು. ಆಹಾರ ಮತ್ತು ನೀರಿನ ವ್ಯತ್ಯಾಸದಿಂದ ತೊಂದರೆಗಳು ಬರ್ಬೋದು. ಹಾಗಾಗಿ 28, 29 ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಮುನ್ನೆಚ್ಚರಿಕೆ ಬೇಕು. ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವಂಥದ್ದು ಈ 2 ದಿನಗಳು ಒಳ್ಳೆಯದಲ್ಲ. ಆಮೇಲೆ 30, 31 ನಿಮ್ಮ ಪಾಲಿಗೆ ಮತ್ತೊಮ್ಮೆ ಚಂದ್ರ ಅನುಗ್ರಹ ಬಂದು ಮತ್ತೊಮ್ಮೆ ಉತ್ತಮ ಫಲಗಳಾಗ್ತವೆ. ವಾರಪೂರ್ತಿ ನಿಮಗೆ ಸೂರ್ಯಚಂದ್ರರ ಅನುಗ್ರಹ ಇರುವ ಕಾರಣ ಅನೇಕ ಉತ್ತಮ ಫಲಗಳು 30, 31 ಸಿದ್ಧಿಯಾಗುತ್ತವೆ. ಇಷ್ಟ ಸಿದ್ಧಿ, ಲಾಭ ವೃದ್ಧಿ ಇದೆ. ವ್ಯಾಪಾರ ಉದ್ಯಮ ಅಲ್ಲಿ ಹೆಚ್ಚಿನ ಒಂದು ಅಭಿಲಾಷೆಗಳು ಬರುವಂಥದ್ದು. ಜೊತೆಗೆ ವಿದ್ಯಾರ್ಥಿ, ಯುವಕರು, ಸಾಧಕರು ಏನಾದರೂ ಪ್ರಯತ್ನ ಪಟ್ಟರೆ ಅವರಿಗೆ ಉತ್ತಮ ಸಾಧನೆ ಆಗುತ್ತೆ. ಉದ್ಯೋಗಕ್ಕೆ ಹುಡುಕಿದರೆ ಉದ್ಯೋಗ ಸಿಗುವಂಥದ್ದು, ಅಥವಾ ಏನೋ ಉದ್ಯಮಕ್ಕೆ ನೀವು ಪ್ರಯತ್ನ ಪಟ್ಟರೆ ಉದ್ಯಮ ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶ ಸಿಗುವಂಥದ್ದು. ಅದು ಬೇರೆ ಬೇರೆ ಕಾರಣಗಳಿಂದ ವ್ಯಾಪಾರ ಉದ್ಯಮಕ್ಕೆ ಸ್ಥಳಾವಕಾಶ ಅಂದರೆ ಜಾಗ ಸಿಕ್ಕಿರಲಿಲ್ಲ ಅಂಥವರಿಗೆ ಅಂಗಡಿನೋ ಆಫೀಸೋ ಅವೆಲ್ಲ ಬೇಕಾದ್ರೆ ತಕ್ಷಣವಾಗಿ ಉತ್ತಮವಾದ ಒಂದು ಸ್ಥಳಾವಕಾಶ ಸಿಗುವಂಥದ್ದು. ಮಿತ್ರರ, ಬಂಧುಗಳ ಸಹಾಯ ನಿಮಗೆ ಸಿಗುವಂಥದ್ದು. ಈ ರೀತಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಶುಭ ಫಲಗಳು ವಾರ ಕೊನೆಯ ದಿನ ಶುಕ್ರವಾರ, ಶನಿವಾರ ಆಗಲಿದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ವಿಶಿಷ್ಟವಾದ ಶುಭ ಫಲಗಳು ವಾರಪೂರ್ತಿ ಇದೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ, ಇನ್ನಿತರ ಭೂಮಿ ಮನೆ ವ್ಯವಹಾರಕ್ಕೆ ಸಂಬಂಧಪಟ್ಟ ಕೆಲಸ ಅದನ್ನು ಈ ವಾರ ಪೂರ್ತಿ ಮಾಡ್ಬೋದು. ವಿದ್ಯಾರ್ಥಿ, ಯುವಕರಿಗೆ ಸಹ ಅನೇಕ ಅವಕಾಶಗಳು ಈ ವಾರದಲ್ಲಿ ನಿಮಗೆ ಒದಗಿ ಬರಲಿವೆ. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬುಧ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಆರೆಂಜ್, ಸ್ನೋ, ಗ್ರೇ, ಗ್ರೀನ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 4, 5, 1, 2, 4, 5 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಬಂದಿದೆ. ಭಾನುವಾರ ನಿಮ್ಮ ಎಲ್ಲ ವ್ಯಾಪಾರ, ಉದ್ಯಮ, ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ಕೊರತೆಗಳೇನಿರೋದಿಲ್ಲ. ಎಲ್ಲ ನಿಮ್ಮ ಕೆಲಸ ಕಾರ್ಯಗಳು ನಾಜೂಕಾಗಿ, ಅಂದರೆ ಏನೇನು ನೀವು ಅಪೇಕ್ಷೆ ಪಟ್ಟರೆ ಅವೆಲ್ಲವೂ ಸರಿಯಾಗಿ ಸಮಯಕ್ಕೆ ಆಗ್ತಾ ಹೋಗುತ್ತೆ. ಭಾನುವಾರದೊಂದು ಯಾವುದೇ ರೀತಿಯ ಅಡ್ಡಿ ಆತಂಕಗಳನ್ನು ಇರೋದಿಲ್ಲ. ಸೋಮವಾರ, ಮಂಗಳವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಸೋಮವಾರ, ಮಂಗಳವಾರ 26, 22ರಲ್ಲಿ ಸ್ವಲ್ಪ ಹಣಕಾಸಿನ ಕೊರತೆ ಆಗ್ಬೋದು, ಮಾತಿನ ಚಕಮಕಿ ಆಗ್ಬೋದು, ಕಲಹವಾಗ್ಬೋದು, ಬರ್ಬೋದು. ಆರೋಗ್ಯದಲ್ಲಿ ಸಹ ಹಾಗೆ ಸ್ವಲ್ಪ ಸುಸ್ತು, ಆಯಾಸಗಳು ಆಗ್ಬೋದು. ಹಾಗೆ 26, 22ರಲ್ಲಿ ಸ್ವಲ್ಪ ಆರೋಗ್ಯ, ಹಣಕಾಸು ಇದರ ಬಗ್ಗೆ ಸ್ವಲ್ಪ ಎಚ್ಚರ. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ನೆಗ್ಲಿಜೆನ್ಸ್ ಅಂದರೆ ಅದರ ಬಗ್ಗೆ ಏನಾದರೂ ಅಸಡ್ಡೆಯನ್ನು ತೋರಬೇಡಿ. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡುವಂಥದ್ದು ಒಳ್ಳೆಯದಾಗುತ್ತೆ. ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಸಹ ಇರ್ತವೆ. ಆದರೆ ಸಣ್ಣ ಪುಟ್ಟ ಮುನ್ನೆಚ್ಚರಿಕೆ ನಿಮಗೆ ಈ 2 ದಿನಗಳಲ್ಲಿ ಅಂದರೆ 26, 22ರಲ್ಲಿ ಬೇಕಾಗುತ್ತೆ. ಇನ್ನು 28, 29 ನಿಮಗೆ ಅದ್ಭುತವಾದ ಶುಭಫಲಗಳು ಬರ್ತಾ ಇರ್ತವೆ.
28-29ರಲ್ಲಿ ಬುಧವಾರ ಗುರುವಾರ ನಿಮ್ಮ ಪಾಲಿಗೆ ಅತ್ಯುತ್ತಮ ಶುಭಫಲ, ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಹಣಕಾಸು ಬರುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ಶುಭ ಕಾರ್ಯಗಳ ಒಂದು ಪ್ರಯತ್ನದಲ್ಲಿ ಯಶಸ್ಸು ಸಿಗುವಂಥದ್ದು, ವಸ್ತ್ರ ಆಭರಣ ಇತ್ಯಾದಿಗಳನ್ನು ಕೊಳ್ಳುವಂಥದ್ದು, ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ, ಜೊತೆಗೆ ಬಂಧು ಬಾಂಧವರಲ್ಲಿ ಉತ್ತಮ ಬಾಂಧವ್ಯ ಬರೆಯುವಂಥದ್ದು, ಉದ್ಯೋಗ ಸ್ಥಳದಲ್ಲಿ ನಿಮಗೆ ಏನಾದರೂ ಪ್ರಮೋಷನ್, ಬಡ್ತಿ ಅಥವಾ ಇನ್ಕ್ರಿಮೆಂಟ್ ಎಲ್ಲ ಸಿಗುವಂಥದ್ದು. ಈ ರೀತಿ ಅನೇಕ ಶುಭ ಪ್ರಯೋಜನಗಳು ಇವೆ. 28-29 ಬುಧವಾರ ಗುರುವಾರ ಅದ್ಭುತವಾದ ಶುಭಫಲವನ್ನು ಸಿದ್ಧಿಪಡಿಸಿಕೊಳ್ಳುವಂಥದ್ದು. 30-31 ಅಂದರೆ ಕೊನೆಯ ಶುಕ್ರವಾರ ಮತ್ತು ಶನಿವಾರ. ಶನಿವಾರ ಸಾಮಾನ್ಯ ದಿನ ಎಂದುಕೊಂಡು ಬರುತ್ತೆ. ಇಲ್ಲಿ ಆರೋಗ್ಯ ಎಲ್ಲ ಪರವಾಗಿಲ್ಲ, ವ್ಯಾಪಾರ ಉದ್ಯಮ ಆರೋಗ್ಯ ಇನ್ನಿತರ ಇವೆಲ್ಲ ಏನೂ ತೊಂದರೆ ಇಲ್ಲ. ಇಲ್ಲಿ ಹಣಕಾಸಿಗೆ ಸಂಬಂಧಪಟ್ಟು ಶುಕ್ರವಾರ ಶನಿವಾರ ಎಚ್ಚರಿಕೆ ಹೆಜ್ಜಬೇಕು. ಹಣದ ಒಂದು ವ್ಯರ್ಥ ಪ್ರಯೋಜನ ಆಗ್ಬೋದು, ಹಣ ನಿಮಗೆ ನಷ್ಟ ಆಗ್ಬೋದು, ಅಥವಾ ಏನಾದರೂ ನೀವು ಹಣವನ್ನು ದುರ್ವಿನಿಯೋಗ ಮಾಡೋದು, ಅಪವ್ಯಯ ಮಾಡುವಂಥದ್ದು, ಕಡಿಮೆ ಮೌಲ್ಯದ ವಸ್ತುಗೆ ಹೆಚ್ಚು ಬೆಲೆ ತೆರುವಂಥದ್ದು, ಅಥವಾ ಹಣಕಾಸಿಗೆ ಸಂಬಂಧಪಟ್ಟು ಇತರರಿಂದ ನಿಮಗೆ ಮೋಸ ಆಗುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣಕಾಸು, ವಸ್ತು, ಒಡವೆ ಇನ್ನದರ ಬಗ್ಗೆ ಸ್ವಲ್ಪ ಎಚ್ಚರ 30-31 ಬೇಕಾಗತ್ತೆ. ಇವೆಲ್ಲನ ಗಮನಿಸಿದಾಗ ಈ ವಾರದಲ್ಲಿ ಹೆಚ್ಚೇನು ನಿಮಗೆ ಅಡೆತಡೆಗಳೇನಿಲ್ಲ. ಸಣ್ಣ ಪುಟ್ಟ ಅಡೆತಡೆಗಳ ಹೊರತು ಹೆಚ್ಚಿನ ದಿನಗಳು ನಿಮಗೆ ಪೂರಕವಾಗಿರ್ತವೆ. ಅಲ್ಲಿ ಪಂಚಗ್ರಹಗಳ ಬೆಂಬಲ ನಿಮಗೆ ವಾರಪೂರ್ತಿ ಇರುತ್ತೆ. ಸೂರ್ಯನ ಬೆಂಬಲ ಇಲ್ಲದಿದ್ದರೂ ನಿಮಗೆ ಚಂದ್ರ, ಗುರು, ಅಲ್ಲದೆ ರಾಹುವಿನ ಬೆಂಬಲ, ಶುಕ್ರನ ಬೆಂಬಲ, ಶನಿ ಮಹಾತ್ಮರ ಬೆಂಬಲ ಇದ್ದೇ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ನೀವು ವಿಶೇಷವಾದ ಶುಭ ಬಣ್ಣಗಳನ್ನು ಬಳಸೋದಂದರೆ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ಯೆಲ್ಲೋ, ಗ್ರೇ, ವೈಟ್, ಬ್ಲೂ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 4, 6, 8, 2, 3, 4, 6, 8 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಪಂಚಗಳ ಕೃಪೆಯಿಂದ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಿಥುನ ರಾಶಿಗೆ ವಾರದ ಶುಭ ಆರಂಭ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ನಿಮಗೆ ವಿಶೇಷವಾದ ಚಂದ್ರ ಅನುಗ್ರಹ ಬರ್ತಾಯಿದೆ. ಅದರ ಜೊತೆಗೆ ವಿಶೇಷವಾದ ನಿಮಗೆ ಅಲ್ಲಿ ಬುಧಾನುಗ್ರಹ, ಶುಕ್ರಾನುಗ್ರಹ ಜೊತೆಗೆ ಕೇತುನ ಬೆಂಬಲ ಸಹ ಇರುವ ಕಾರಣ ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಉತ್ತಮವಾಗಿರುತ್ತೆ. ಹೊಸದರ ಆರಂಭಕ್ಕೆ ಅವಕಾಶಗಳು, ಬಂಧು ಮಿತ್ರರ ಸಹಕಾರ ಸಿಗ್ಬೋದು. ವಿದ್ಯಾರ್ಥಿ ಯುವಕರು ಸಾಧಕರಿದ್ದರೆ ಅವರ ಒಂದು ಸಾಧನೆಗೆ ಅವರಿಗೆ ಹೆಚ್ಚಿನ ಅವಕಾಶಗಳು, ಉದ್ಯೋಗ ಹುಡುಕುವಂಥವರಿಗೆ ಉದ್ಯೋಗದ ಒಂದು ಆಫರ್ಗಳು ಬರ್ಬೋದು. ಸರ್ಕಾರ ಮೂಲಕ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳಿದ್ರೆ ಭಾನುವಾರ, ಸೋಮವಾರ, ಮಂಗಳವಾರ ಈ 3 ದಿನಗಳು ನಿಮಗೆ ಕ್ಷಿಪ್ರವಾಗಿ ಆಗಲಿವೆ. ಅದೇ ರೀತಿ ದೀರ್ಘಕಾಲದ ನೀವೇನಾದರೂ ವಿಶೇಷವಾದ ಮನೆ, ಭೂಮಿ ಅಥವಾ ಯಂತ್ರ, ವಾಹನ ಕೊಳ್ಳಬೇಕಂತ ಇದ್ದರೆ ಅಂತಹ ಒಂದು ಸುವರ್ಣ ಅವಕಾಶ ಒದಗಿ ಬರ್ಬೋದು. ಮಹಿಳೆಯರು, ಗೃಹಿಣಿಗೆ ಸಹ ನೆಮ್ಮದಿಯ ದಿನ ಆಗಿರುತ್ತೆ. ಕೃಷಿಕರು ಅಥವಾ ಇನ್ನೊಂದು ಕೃಷಿ ಸಂಬಂಧಿತವಾದ ಸೇಲ್ಸು ಇದೆಲ್ಲ ಮಾಡೋರಿಗೆ ವಿಶೇಷವಾದ ಶುಭ ಲಾಭಗಳು ಈ ದಿನ ಆಗುತ್ತೆ. ಹಾಗಾಗಿ ಲಾಭ ಸ್ಥಾನದ ವಿಶೇಷವಾದ ಚಂದ್ರನ ಬೆಂಬಲವನ್ನು ನೀವು ಈ 3 ದಿನಗಳಂದರೆ ಭಾನುವಾರ, ಸೋಮವಾರ, ಮಂಗಳವಾರ ಪಡೆಯಲಿದ್ದೀರಾ. ನಂತರ ಬುಧವಾರ, ಗುರುವಾರ ಸ್ವಲ್ಪ ಮಿಶ್ರ ಫಲಗಳು. 28-29 ಅಲ್ಲಿ ವಾಗ್ವಾದ, ಕಲಹ, ಜೊತೆಗೆ ಏನಾದರೂ ನಿಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ಬರ್ಬೋದು. ಜೊತೆಗೆ ಬಂಧು ಮಿತ್ರರಲ್ಲಿ ಏನಾದರೂ ಒಂದು ಅಹಿತಕರ ಘಟನೆ ಜರುಗ್ಬೋದು. ಯಾವುದೇ ರೀತಿಯ ದುಃಖದ ಒಂದು ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ, ಕೆಲಸ ಕಾರ್ಯಗಳ ನಿಧಾನಗತಿ ಅಥವಾ ಅಲ್ಲೇನಾದರೂ ಒಂದು ವಿಘ್ನಗಳು ಬರುವಂಥ ಸಾಧ್ಯತೆ. ಹಾಗಾಗಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, 3ನೇ ವ್ಯಕ್ತಿಗಳಿಗೆ ನೀವು ಜಾಮೀನು ಅಥವಾ ಈ ಶ್ಯೂರಿಟಿ ಎಲ್ಲ ಆಗುವಂಥದ್ದವೆಲ್ಲ ಅವಾಯ್ಡ್ ಮಾಡಬೇಕು 28-29ರಲ್ಲಿ. ನಂತರ 30-31 ಮತ್ತೊಮ್ಮೆ ನಿಮಗೆ ಉತ್ತಮ ಫಲಗಳ ಒಂದು ಅವಕಾಶ, ಚಂದ್ರ ಅನುಗ್ರಹ ಮತ್ತೊಮ್ಮೆ ಸಿದ್ಧಿಯಾಗುತ್ತೆ. ಬುಧ, ಶುಕ್ರವಾರ ನಿಮಗೆ ಪೂರಕವಾಗಿದೆ. ಹಾಗಾಗಿ 3 ಶುಭ ಗ್ರಹಗಳ ಒಂದು ಆಶೀರ್ವಾದ ನೀವು 30-31 ಶುಕ್ರವಾರ, ಶನಿವಾರ ಪಡೆದಿದ್ದೀರಾ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ಶುಭ ಲಾಭಗಳು ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಇನ್ನು ಶುಭ ವಾರ್ತೆಗಳನ್ನು ಸಹ ಕೇಳುವಂಥದ್ದು. ಅಂದರೆ ಏನೋ ನಿಮಗೆ ಮದುವೆ ಮುಂಜಿ ಫಿಕ್ಸ್ ಆಗ್ಬೋದು, ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವಂಥದ್ದು, ಅದು ಏನಾದರೂ ನಿಮಗೆ ಏನಾದರೂ ಆಕಸ್ಮಿಕವಾದ ಪ್ರೈಸು, ಬಹುಮಾನಗಳು ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ 30-31 ಬಹಳ ಶುಭ ಅವಕಾಶಗಳು ಬರ್ತವೆ. ಹಾಗಾಗಿ ಈ ಮಿಥುನ ರಾಶಿಯವರಿಗೆ ವಾರದಲ್ಲಿ ಅನೇಕ ಉತ್ತಮ ಫಲಗಳು ಸಿಗುವಂಥದ್ದು. ಆರಂಭದ 3 ದಿನಗಳು, ಕೊನೆಯ 2 ದಿನಗಳು ಅದ್ಭುತವಾಗಿ ಬಂದಿವೆ. ಮಧ್ಯದ 2 ದಿನಗಳು ಸ್ವಲ್ಪ ಮಟ್ಟಿಗೆ ಮುನ್ನೆಚ್ಚರಿಕೆ ಬೇಕು, ಹೊರತು ಹೆಚ್ಚಿನ ಏನು ಅಡೆತಡೆಗಳನ್ನು ಇರೋದಿಲ್ಲ. ಈ ವಾರ ನೀವು ಬಳಸ್ಬೋದಾದ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬಳಸ್ಬೋದು. ಸಂಖ್ಯೆಗಳು 2, 5, 6, 7, 2, 5, 6, 7 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕಟಕ ರಾಶಿಗೆ ವಾರದ ಶುಭ ಆರಂಭ. ಕರ್ಮಸ್ಥಾನ, ಲಾಭಸ್ಥಾನದಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಚಂದ್ರ ಆಗಲೇ ಬಹಳಷ್ಟು ತಿಂಗಳಾನುಗಟ್ಟಲೆಯಿಂದ ಈ ಕಟಕ ರಾಶಿಗೆ ಅನೇಕ ರೀತಿಯ ಅಡೆತಡೆಗಳು, ಸಂಕಷ್ಟಗಳು ಇರ್ತವೆ. ಯಾಕಂದರೆ ಈ ಗ್ರಹಗಳ ವ್ಯವಸ್ಥೆಯಲ್ಲಿ ಕೆಲವೊಂದು ರಾಶಿಗೆ ನಿರಂತರ ಮಧ್ಯೆ ಎಂದು ಇಂಥ ಒಂದು ಸಂಗತಿಗಳು ಉತ್ಪನ್ನವಾಗುತ್ತೆ. ಕೆಲವೊಂದು ರಾಶಿಗಳಿಗೆ ಮಧ್ಯೆ ಈ ಶುಭ ಗ್ರಹಗಳು ಅಂದರೆ ವಿಶೇಷವಾಗಿ ಚಂದ್ರ, ಬುಧ, ಶುಕ್ರರು ಕ್ಷಿಪ್ರಚಾರಿಯಾಗಿ ಅವರು ಒಳ್ಳೆಯದನ್ನು ಕೊಡ್ತಾರೆ. ಅಂಥ ಒಂದು ಅವಕಾಶ ನಿಮಗೆ ಈ ವಾರದಲ್ಲಿ ಅದ್ಭುತವಾಗಿ ಬಂದಿವೆ. ಈ ವಾರದಲ್ಲಿ ನಿಮಗೆ 5 ದಿನಗಳು ನಿಮಗೆ ಅಂಥ ಚಂದ್ರನ ವಿಶೇಷವಾದ ಬೆಂಬಲ. ಆರಂಭದ ಸೋಮವಾರ, ಮಂಗಳವಾರ, ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಚಂದ್ರನು ಕರ್ಮಸ್ಥಾನದಲ್ಲಿ ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ.
ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಆರೋಗ್ಯ ಸುಧಾರಣೆ, ಏನಾದರೂ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು, ಹಣಕಾಸಿನ ವ್ಯವಹಾರ ಕ್ಷಿಪ್ರವಾಗಿ ಆಗುವಂಥದ್ದು, ಬರಬೇಕಾದ ಬಾಕಿ ಮೊತ್ತದ ಹಣಗಳು ಬರುವಂಥದ್ದು. ಜೊತೆಗೆ ಕೆಲವೊಬ್ಬರಿಗೆ ಪ್ರವಾಸ, ದೂರ ಯಾತ್ರೆಗಳನ್ನು ಹೋಗುವಂಥ ಅವಕಾಶ, ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಸಿಗ್ಬೋದು. ಅಥವಾ ನಿಮ್ಮ ಯಾವುದೇ ಬೇಡಿಕೆ ಕೋರಿಕೆಗಳು ಮೇಲಾಧಿಕಾರಿಗಳಿಂದ ಅಥವಾ ನಿಮಗಿಂತ ಯಾರಾದರೂ ಉನ್ನತ ಆಫೀಸರ್ಗಳಿಂದ ನಿಮಗೆ ಅದು ಸ್ಯಾಂಕ್ಷನ್ ಆಗುವಂಥದ್ದು. ಉದಾಹರಣೆಗೆ ನಿಮಗೆ ಏನಾದರೂ ಟ್ರಾನ್ಸ್ಫರ್ನ ಬಗ್ಗೆನೋ ಅಥವಾ ನಿಮಗೇನೋ ಲೀವ್ ಬಗ್ಗೆನೋ ಅಥವಾ ನಿಮಗೇನಾದರೂ ಪ್ರಮೋಷನ್ ಬಗ್ಗೆನೋ ಇವೆಲ್ಲ ನಿಮ್ಮ ಏನೋ ಬೇಡಿಕೆ ಕೋರಿಕೆಗಳಿರ್ತವೆ, ಅವೆಲ್ಲವೂ ಈಡೇರುವಂಥ ಅವಕಾಶ ಆ ಒಂದು ಪರ್ವಕಾಲದಲ್ಲಿ, ರಥಸಪ್ತಮಿ ಪರ್ವಕಾಲದಲ್ಲಿ ಬರ್ತಾಯಿದೆ. 25, 26, 27 ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ನಿಮಗೆ ಶುಭ ಲಾಭ ಇದೆ. ನಂತರ ಬುಧವಾರ, ಗುರುವಾರ ನಿಮಗೆ ಭಾಳ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು. ಅಲ್ಲಿ ಸಹ ನಿಮಗೆ ಲಾಭ, ಆದಾಯ ಹೆಚ್ಚಳಿದೆ. ಲಾಭ ಸ್ಥಾನದಲ್ಲಿ ಚಂದ್ರ ಅಂದರೆ ನಿಮ್ಮ ರಾಶಾಧಿಪತಿ, ಹಾಗೆ ರಾಶಾಧಿಪತಿ ಚಂದ್ರನು ಲಾಭ ಸ್ಥಾನದಲ್ಲಿದ್ದು ಲಾಭ, ಜಯ, ಸುಖವನ್ನು ಕೊಡ್ತಾನೆ. ಶುಭ ಕಾರ್ಯಗಳು ನಿಗದಿ ಆಗ್ಬೋದು, ಮದುವೆ ಮುಂಜಿಗಳ ಪ್ರಯತ್ನ ಸಫಲತೆ ಆಗ್ಬೋದು. ಹಿಂದೆ ಆರೋಗ್ಯ ಸಮಸ್ಯೆ ಕಾಡ್ತಿದ್ದವರಿಗೆ ಹಿಂದೆ ದಿಢೀರಾಗಿ ಪೌಢ ಸದೃಶವಾಗಿ ಆರೋಗ್ಯ ಸುಧಾರಣೆಗೆ ಮನಸ್ಸಲ್ಲಿ ಲವಲವಿಕೆ, ಉತ್ಸಾಹ ಬರುತ್ತೆ. ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಹೊಸ ಅವಕಾಶಗಳು, ಇವೆಲ್ಲ ಬಹಳ ಉತ್ತಮ ಫಲ ಇದೆ. ಇನ್ನು ವಸ್ತ್ರಾಭರಣ ಅಥವಾ ಇನ್ನಿತರ ಯಾವುದೇ ರೀತಿಯ ಶೃಂಗಾರ ಸಾಮಗ್ರಿ ಮುಂತಾದವುಗಳನ್ನು ಕೊಳ್ಳುವಂಥ ಅವಕಾಶ ಒದಗಿ ಬರುತ್ತೆ. ಇಂದು ಇದರ ಸದುಪಯೋಗಪಡಿಸಿಕೊಳ್ಳಿ. ಕೊನೆಯ 2 ದಿನಗಳಲ್ಲಿ ಸ್ವಲ್ಪ ಮಿಶ್ರ ಫಲದ ಸೂಚನೆ ಇರುತ್ತೆ. ಶುಕ್ರವಾರ, ಶನಿವಾರ ಸ್ವಲ್ಪ ಮಿಶ್ರ ಫಲ, ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಆಕಸ್ಮಿಕ ನಷ್ಟ ಆಗ್ಬೋದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರ್ಬೋದು. ಆಹಾರ ನೀರಿನಿಂದ ಅಥವಾ ಏನಾದರೂ ನಿಮ್ಮ ಜೀವನ ಶೈಲಿಯ ವ್ಯತ್ಯಾಸದಿಂದ ಶುಕ್ರವಾರ, ಶನಿವಾರ ಸ್ವಲ್ಪ ಆರೋಗ್ಯ ಏರುಪೇರು ಆಗುವಂಥದ್ದು. ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಒಪ್ಪಂದ ಮುರಿದು ಬೀಳ್ಬೋದು. ನಿಮಗೆ ಬರಬೇಕಾದ ಹಣ ವಿಳಂಬ ಆಗುವಂಥದ್ದು. ಹಣಕಾಸಿಗೆ ಸಂಬಂಧಪಟ್ಟ ಏನೋ ವಿವಾದಗಳು ಹೇಳ್ಬೋದು. ಹಾಗಾಗಿ ಅಲ್ಲಿ ಕಷ್ಟ, ನಷ್ಟ ಮತ್ತು ಅನಾರೋಗ್ಯದ ಸಾಧ್ಯತೆ ಈ 30, 31 ಶುಕ್ರವಾರ, ಶನಿವಾರ ಕಂಡು ಬರುತ್ತೆ. ಹಾಗಾಗಿ ಅಲ್ಲಿ ಸ್ವಲ್ಪ ನೀವು ಎಚ್ಚರದಿಂದ ಇರಬೇಕಾಗತ್ತೆ. ಒಟ್ಟಿನಲ್ಲಿ ಈ ವಾರದ ಆರಂಭದ 5 ದಿನಗಳು ಅದ್ಭುತವಾದ ಚಂದ್ರಾನುಗ್ರಹ ಇರುವಂಥದ್ದು ಬಂದಿದೆ. ಭಾಳಷ್ಟು ಇತರ ಗ್ರಹಗಳ ಬೆಂಬಲ ನಿಮಗೆ ಈಗ ಇಲ್ಲ. ಅಂದರೆ ಇತರ ಎಲ್ಲ ಗ್ರಹಗಳಿಗೆ ವಿರುದ್ಧವಾಗಿವೆ. ಅಂದರೆ ಅನೇಕ ರೀತಿಯ ನಿಮಗೆ ಶತ್ರು ಸ್ವರೂಪದವರು ಈಗ ಸುತ್ತಮುತ್ತಲು ಇರ್ತಾರೆ. ಕಟಕ ರಾಶಿಯವರು, ಅವರ ಬಗ್ಗೆ ಎಚ್ಚರ ಇರಲೇಬೇಕಾಗತ್ತೆ. ಆದರೂ ನಿಮಗೆ ನಿಮ್ಮ ರಾಶಾಧಿಪತಿ ಅದ್ಭುತವಾಗಿ ಈ ವಾರ ನಿಮಗೆ ಸಹಕಾರ ಕೊಟ್ಟು ನಿಮ್ಮ ಒಂದು ಏಳಿಗೆಗೆ ಅನುಕೂಲವಾದ ಹಲವಾರು ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಆ ಚಂದ್ರ ಅನುಗ್ರಹದ 5 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ವಾರ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ನೀವು ವಾರಪೂರ್ತಿ ಬಳಸ್ಕೊಳ್ಳಿ. ಜೊತೆಗೆ ಸಂಖ್ಯೆ 2 ನಂಬರ್ 2 ಅನ್ನು ವಾರವಾಗಿ ಬಳಸ್ಕೋಬೋದು. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿಗೆ ಈ ವಾರದ ಸಾಮಾನ್ಯ ಆರಂಭದ ಭಾನುವಾರ, ಸೋಮವಾರ, ಮಂಗಳವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬಂದಿದೆ. ಅಲ್ಲಿ ಕೆಲವೊಂದು ವಿಚಾರದಲ್ಲಿ ಖರ್ಚು ವೆಚ್ಚಗಳು ಹೆಚ್ಚಳಾಗುವಂಥದ್ದು, ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಕೆಲಸ ಕಾರ್ಯಗಳ ಪ್ರಯತ್ನದಲ್ಲಿ ವೈಫಲ್ಯಗಳು ಕಾಣುವಂಥದ್ದು, ಅಥವಾ ನೀವೇನಾದರೂ ಒಂದು ಊಹೆ ಮಾಡಿದ ಅಥವಾ ಎಕ್ಸ್ಪೆಕ್ಟ್ ಮಾಡಿದ ರಿಸಲ್ಟ್ಗಳು ನಿಮಗೆ ಬರದೇ ಹೋಗುವಂಥದ್ದು. ಜೊತೆಗೆ ವ್ಯಾಪಾರ, ಉದ್ಯಮ, ಹಣಕಾಸು ಎಲ್ಲವೂ ಸ್ವಲ್ಪ ನಿಧಾನಗತಿಯಿಂದ ಸ್ಲೋನೆಸ್ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಆರಂಭದ 3 ದಿನಗಳಲ್ಲಿ. ಇನ್ನು ಕೆಲವೊಬ್ಬರಿಗೆ ಯಾರಾದರೂ ಅನಾರೋಗ್ಯದ ಹಿನ್ನೆಲೆ ಇದ್ದವರಿಗೆ, ಉದಾಹರಣೆಗೆ BP, ಶುಗರು, ಅಸ್ತಮ ಇದ್ದವರಿಗೆ ಈ 3 ದಿನಗಳಲ್ಲಿ ಅಂಥ ಸಮಸ್ಯೆ ಸ್ವಲ್ಪ ಮರುಕಳಿಸ್ಬೋದು ಅಥವಾ ಅಂಥ ಸಮಸ್ಯೆ ಹೆಚ್ಚಳಾಗಿ ಸ್ವಲ್ಪ ಆಸ್ಪತ್ರೆ ಔಷಧ ಖರ್ಚುಗಳೆಲ್ಲ ಬರ್ಬೋದು. ಹಾಗೆ 25, 26, 27 ನಿಮಗೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಆದರೆ ನಂತರ ಬರತಕ್ಕಂತಹ ನಿಮಗೆ 28, 29, 30, 31 ಅಂದರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ದಿನಗಳು ಅದ್ಭುತವಾದ ಶುಭ ಫಲಗಳು ನಿಮಗೆ ನಿರೀಕ್ಷೆ ಮಾಡ್ಬೋದು. ಚಂದ್ರ ಅನುಗ್ರಹ, ಸೂರ್ಯ ಅನುಗ್ರಹ ಇರುವಂಥದ್ದು, ಗುರುವಿನ ಬೆಂಬಲ ಇರುವಂಥದ್ದು. ಅದೇ ರೀತಿ ಇದೇ ಕಾಲದಲ್ಲಿ ಮಂಗಳನು ಸಹ ನಿಮಗೆ ಪೂರಕವಾಗಿದ್ದಾರೆ. ಹಾಗಾಗಿ ಅಪರೂಪಕ್ಕೆ ಫಲ ಕೊಡುವಂಥ ಸೂರ್ಯ ಮಂಗಳರ ಆಶೀರ್ವಾದ ನಿಮಗೆ ಲಾಭ, ಜಯ, ಸುಖವನ್ನು ಕೊಡುತ್ತೆ. ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಯಂತ್ರ ವಾಹನ ಕೊಳ್ಳೋದು ವಿಚಾರವಾಗಿ ಈಗ ಸಫಲತೆ ಬರುತ್ತೆ. ಹಾಗಾಗಿ ಈ ಬುಧವಾರ, ಗುರುವಾರ, ಶುಕ್ರವಾರ ಇಂಥ ಒಂದು ವ್ಯವಹಾರಕ್ಕೆ ನೀವು ಕೈ ಹಾಕ್ಬೋದು. ಅಥವಾ ರಿಯಲ್ ಎಸ್ಟೇಟು, ಭೂಮಿಗೆ ಸಂಬಂಧಪಟ್ಟ ಏನೋ ದಾಖಲೆ ಪತ್ರ ಇತ್ಯಾದಿಗಳ ಸಂಗ್ರಹ ಮಾಡಲಿಕ್ಕೆ, ಅಥವಾ ಏನಾದರೂ ಸರ್ಕಾರಿ ಇಲಾಖೆ, ಕೋರ್ಟ್ ಕಚೇರಿ ಇಲಾಖೆಗಳೇನಾದರೂ ಕೆಲಸ ಕಾರ್ಯಗಳು ಸಾಧನೆ ಆಗಬೇಕು, ರಾಜಕೀಯ ಮೂಲದ ಕೆಲಸ ಕಾರ್ಯಗಳು ಸಾಧನೆ ಆಗಬೇಕು, ಇದರಲ್ಲಿ ಯಶಸ್ಸಿದೆ. ಇನ್ಯಾರು ಸಾರ್ವಜನಿಕ ಜೀವನದಲ್ಲಿ ಅಥವಾ ಸೆಲೆಬ್ರಿಟಿ ರಾಜಕೀಯದಲ್ಲಿ ಇರ್ತಾರೆ, ಅವರಿಗೆ ಈ 4 ದಿನಗಳಲ್ಲಿ ಅವರ ಒಂದು ಅದ್ಭುತವಾದ ಯಶಸ್ಸು ಸಿಗಲಿದೆ. ಅವರ ಏನಾದರೂ ಪ್ರಯತ್ನಗಳಿಗೆ ಸಫಲತೆ ಬರಲಿದೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರಲ್ಲಿದ್ದರೆ ಅವರವರ ಒಂದು ಉದ್ಯೋಗಕ್ಕೂ, ವಿದ್ಯೆಗಾಗಿನೂ, ಸ್ಥಾನಮಾನಕ್ಕಾಗಿನೂ ನೀವು ಪ್ರಯತ್ನ ಪಟ್ಟರೆ ಅವೆಲ್ಲವೂ ಕ್ಷಿಪ್ರವಾಗಿ ನಿಮಗೆ ಪರವಾಗಿ ಆಗಲಿದೆ. ವಿದೇಶದ ಉದ್ಯೋಗ, ವಿದೇಶದ ವಿದ್ಯಾಭ್ಯಾಸಕ್ಕಾಗಿ ಪ್ರಯತ್ನ ಪಡೋರಿಗೂ ಸಹ ಅನೇಕ ಅವಕಾಶಗಳು ಈಗ ಸಿಗಲಿವೆ. ವ್ಯಾಪಾರ ಉದ್ಯಮದವರಿಗೆ ವ್ಯಾಪಾರ ಪ್ರಗತಿ ಆಗುತ್ತೆ. ಉದ್ಯಮಿಗಳಿಗೆ ಹೆಚ್ಚಿನ ಲಾಭ, ಆದಾಯ ಬರುವಂಥದ್ದು. ಹಾಗಾಗಿ ಈ 4 ದಿನಗಳು ಬುಧವಾರ, ಗುರುವಾರ, ಶುಕ್ರವಾರ ಅಪೂರ್ವವಾದ ಅವಕಾಶಗಳು ಬಂದು ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಈ ಸಿಂಹರಾಶಿಯವರಿಗೆ ಆರಂಭದ 2 ದಿನಗಳು ಸ್ವಲ್ಪ ನಿಮಗೆ ವ್ಯತಿರಿಕ್ತ ಫಲ ಬಂದರೂ ನಂತರದ 4 ದಿನಗಳು ಉತ್ತಮವಾದ ಫಲ ನಿರೀಕ್ಷೆ ಮಾಡ್ಬೋದು. ಈ ವಾರ ನೀವು ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ ಇವೆಲ್ಲ ಬಳಸ್ಕೊಳ್ಳುತ್ತದೆ. ಆರೆಂಜ್, ಸ್ನೋ, ಯೆಲ್ಲೋ, ಗ್ರೀನ್, ರೆಡ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆ 1, 2, 3, 5, 9 1, 2, 3, 5, 9 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾರಾಶಿಗೆ ವಾರದ ಶುಭ ಆರಂಭ. ಭಾನುವಾರ ಉತ್ತಮ ಫಲ ನಿರೀಕ್ಷೆ ಇದೆ. ಲಾಭ, ಆದಾಯ, ಆರೋಗ್ಯ ವಿಚಾರ ಉತ್ತಮ ಇದೆ.
ಎಲ್ಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಬಂಧು ಮಿತ್ರರ ಬಾಂಧವ್ಯ, ದಂಪತಿಗಳ ಬಾಂಧವ್ಯ ಭಾಳ ಚೆನ್ನಾಗಿರುತ್ತೆ. ಎಲ್ಲ ಪ್ರಯತ್ನಗಳು ನಿಮ್ಮ ಒಂದು ಇಚ್ಛೆಯಂತೆ ಚೆನ್ನಾಗಿ ಆಗುತ್ತೆ. ಭಾನುವಾರ ಶುಭ ಫಲ ನಿರೀಕ್ಷೆ ಮಾಡ್ಬೋದು. ನಂತರ ಸೋಮವಾರ, ಮಂಗಳವಾರ, ಬುಧವಾರ ಸ್ವಲ್ಪ ಮಿಶ್ರ ಫಲಗಳು ಬರ್ತವೆ. ಸೋಮವಾರ, ಮಂಗಳವಾರ, ಬುಧವಾರ ಅಲ್ಲಿ 26, 27, 28 ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಮಾತಿನ ಚಕಮಕಿ, ನಡವಳಿಕೆಯ ಬಗ್ಗೆ ಸ್ವಲ್ಪ ಎಚ್ಚರ ಬೇಕು. ಇತರರು ನಿಮ್ಮ ವಿರುದ್ಧ ದೂರು ಮಾಡುವಂಥದ್ದು ಅಥವಾ ನಿಮ್ಮ ಯಾವುದೇ ಒಂದು ತಪ್ಪನ್ನು ಹುಡುಕಿ ಅದನ್ನು ನಿಮಗೆ ಅವಮಾನಿಸುವಂಥದ್ದು. ಅದೇ ರೀತಿ ಬಂಧುಗಳು, ಮಿತ್ರರಲ್ಲಿ ಏನಾದರೂ ವೈಮನಸ್ಸೆ ಬರ್ಬೋದು. ಹಣಕಾಸಿನ ವಿಚಾರನೋ, ಯಾವುದೇ ಒಂದು ಸಮಾರಂಭದ ವಿಚಾರನೋ ಅಥವಾ ಹಿಂದಿನ ಯಾವುದೇ ರೀತಿಯ ಘಟನೆಗಳ ವಿಚಾರನೋ ಅಲ್ಲಿ ಪುನರಾವರ್ತನೆಯಾಗಿ ಮಾತಿನ ಚಕಮಕಿ, ವಾಗ್ವಾದ, ಕಲಹ ಬರ್ಬೋದು. ಬಂಧುಗಳಲ್ಲಿ, ಮಿತ್ರರಲ್ಲಿ, ಸೋದರ ವರ್ಗದಲ್ಲಿ ಸಹ ಭಿನ್ನಾಭಿಪ್ರಾಯಗಳು ಬರ್ಬೋದು. ಹಣಕಾಸಿನ ಖರ್ಚು ಹೆಚ್ಚಳ ಆಗುತ್ತೆ, ಆದಾಯ ಕೊರತೆ ಆಗುತ್ತೆ ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಪ್ರಯತ್ನದಲ್ಲಿ ವಿಘ್ನ ಅಥವಾ ಅಡೆತಡೆಗಳು ಬರ್ಬೋದು. ಹಾಗಾಗಿ ಈ ಸೋಮವಾರ, ಮಂಗಳವಾರ, ಬುಧವಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ತನು ಮನ ಧನದ ಎಚ್ಚರಿಕೆ, ಆರೋಗ್ಯದ ಕಾಳಜಿ ಸಹ ಬೇಕಾಗುತ್ತೆ ಕನ್ಯಾದವರಿಗೆ. ನಂತರ ನಿಮಗೆ ಗುರುವಾರ, ಶುಕ್ರವಾರ, ಶನಿವಾರ ಪರವಾಗಿಲ್ಲ, ಭಾಳ ಉತ್ತಮವಾದ ಫಲ ನಿರೀಕ್ಷೆ ಮಾಡ್ಬೋದು. 29, 30, 31 ಗುರುವಾರ, ಶುಕ್ರವಾರ, ಶನಿವಾರ ಅದ್ಭುತವಾದ ಶುಭ ಫಲಗಳು ಸಿದ್ಧಿಯಾಗ್ತವೆ. ವ್ಯಾಪಾರ ಅಭಿವೃದ್ಧಿ, ಹಣಕಾಸಿನ ಅಭಿವೃದ್ಧಿ, ಜೊತೆಗೆ ಲಾಭಗಳು ಹೆಚ್ಚಳ ಆಗುವಂಥದ್ದು. ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಹೊಸ ಅವಕಾಶಗಳು ಬರ್ಬೋದು. ಉದ್ಯೋಗದ ಪ್ರಯತ್ನಗಳಿಗೆ ಉದ್ಯೋಗ ಸಿಗುವಂಥದ್ದು. ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಿದ್ರೆ ಕ್ಷಿಪ್ರವಾಗಿ ವಾರದ ಕೊನೆಯ 3 ದಿನಗಳಲ್ಲಿ ಅದು ಸಿದ್ಧಿ ಆಗಲಿವೆ. ಜೊತೆಗೆ ಮನಸ್ಸಿಗೆ ಖುಷಿಯಾಗುವಂಥ ಹಲವಾರು ಶುಭ ಸಮಾಚಾರಗಳು ವಾರದ ಕೊನೆಯ ಭಾಗದಲ್ಲಿ ಶುಕ್ರವಾರ, ಶನಿವಾರ ಬರ್ಬೋದಾಗಿದೆ. ಹಾಗಾಗಿ ಅನೇಕ ರೀತಿಯ ಶುಭ ಫಲ ನಿರೀಕ್ಷೆ ಮಾಡ್ಬೋದು ವಾರದ ಕೊನೆಯ ಭಾಗದಲ್ಲಿ. ಒಟ್ಟಿನಲ್ಲಿ ಈ ಕನ್ಯಾ ರಾಶಿಯವರು ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಆರಂಭದ ಭಾನುವಾರ ಉತ್ತಮ ಬಂತು, ಕೊನೆಯ ನಿಮಗೆ ಗುರುವಾರ, ಶುಕ್ರವಾರ, ಶನಿವಾರ ಉತ್ತಮ ಫಲಗಳು ಬಂತು. ಅದನ್ನು ನೀವು ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ಗಮನಿಸಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸ್ನೋ, ಗ್ರೇ, ವೈಟ್ ಬಣ್ಣ ಬಳಸಿ ಸಂಖ್ಯೆಗಳು 2, 4, 6, 2, 4, 6 ಎಂಬಂಥ ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ತುಲಾರಾಶಿ. ತುಲಾರಾಶಿಗೆ ವಾರದ ಆರಂಭ ಬಹಳ ಶುಭ ಆರಂಭವಾಗಿ ಬರ್ತದೆ. ಆರಂಭದ 3 ದಿನಗಳು 25, 26, 27 ಭಾನುವಾರ, ಸೋಮವಾರ, ಮಂಗಳವಾರ ಅದ್ಭುತವಾದ ಯಶಸ್ಸು, ಲಾಭ, ಸುಖ, ಜಯ ಇದೆ. ಪಂಚಗ್ರಹಗಳ ಕೃಪೆ ಇರುವಂಥದ್ದು. ಜೊತೆಗೆ ಅದ್ಭುತವಾದ ಹಣಕಾಸಿನ ವ್ಯವಹಾರಗಳು ಈ ವಾರದಲ್ಲಿ ಸಿದ್ಧಿ ಆಗಲಿವೆ. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಪ್ರಗತಿ ಅಥವಾ ಹಿಂದೆ ಮಾಡಿದ ಸಾಲಗಳನ್ನು ನೀವು ತೀರಿಸಲಿಕ್ಕೆ ಅವಕಾಶ ಆಗೋದು ಅಥವಾ ನೀವು ಕೊಟ್ಟಂಥ ಸಾಲದ ಹಣ ನಿಮಗೆ ಮರಳಿ ಬರ್ಬೋದು ಅಥವಾ ಹಿಂದೆ ಹೂಡಿಕೆ ಮಾಡಿದ ಹಣವನ್ನು ಸ್ವಲ್ಪ ಅಲ್ಪ ಪ್ರಮಾಣದ ಹಣ ಇಂದು ದೊಡ್ಡ ಮೊತ್ತವಾಗಿ ನಿಮಗೆ ಕೈ ಸೇರುವಂಥದ್ದು. ಹಣಕಾಸಿಗೆ ಸಂಬಂಧಪಟ್ಟ ನಿಮಗೆ ಯಥೇಚ್ಛವಾದ ಶುಭ ಸಮಾಚಾರಗಳು ಬರ್ತವೆ. ವ್ಯಾಪಾರ, ಉದ್ಯಮದವರಿಗೆ ಪ್ರಗತಿ ಇದೆ. ಇದು ವಿದ್ಯಾರ್ಥಿ, ಯುವಕರು, ಸಾಧಕರು ಇದ್ದರೆ ಅವರವರೊಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ. ಇನ್ನು ಟಿವಿ, ಸಿನಿಮಾ, ಮಾಧ್ಯಮ, ಸೆಲೆಬ್ರಿಟಿ, ಸಾಂಸ್ಕೃತಿಕ ಕಲಾ ರಂಗದಲ್ಲಿರೋರಿಗೆ ಹಲವಾರು ಅದ್ಭುತ ಅವಕಾಶಗಳು ಬರ್ಬೋದು. ಕೆಲವೊಬ್ಬರಿಗೆ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಪ್ರಶಸ್ತಿ ಅಥವಾ ಅವಕಾಶಗಳು ಸಹ ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅನೇಕ ಶುಭ ಫಲಗಳ ನಿರೀಕ್ಷೆ ನಿಮಗೆ ಆರಂಭದ 3 ದಿನಗಳಲ್ಲಿ ತುಲಾರಾಶಿಯವರಿಗೆ ಕಂಡುಬರುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ ಇದನ್ನು ಅರಿತುಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಮೇಲೆ ಬುಧವಾರ, ಗುರುವಾರ ಸ್ವಲ್ಪ ನಿಮಗೆ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಬುಧವಾರ, ಗುರುವಾರ 28, 29ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಕಲಹವಾಗುವುದಾಗುತ್ತೆ. ಆರೋಗ್ಯದಲ್ಲಿ ಏರುಪೇರುಗಳು ಬರ್ಬೋದು ಅಥವಾ ನಿಮ್ಮದೇ ಸ್ವಯಂಕೃತ ಅಪರಾಧ ಅಥವಾ ನಿಮ್ಮದೇ ತಪ್ಪಿನಿಂದ ಏನಾದರೂ ನೀವು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ತನು ಮನ ಧನದ ಒಂದು ಸಂಯಮ ಮತ್ತು ಎಚ್ಚರಿಕೆ ಬುಧವಾರ, ಗುರುವಾರ 28, 29ರಲ್ಲಿ ಖಂಡಿತ ಬೇಕಾಗುತ್ತೆ ತುಲಾರಾಶಿಯವರಿಗೆ. ಜೊತೆಗೆ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋದಾಗಲಿ, ಯಾವುದೇ ರೀತಿಯ ಅಗ್ರಿಮೆಂಟ್ ಅಥವಾ ಅಪರಿಚಿತರಲ್ಲಿ ವ್ಯವಹಾರ ಮಾಡೋದಾಗಲಿ ಈಗ ಅಷ್ಟು ಒಳ್ಳೆಯದಲ್ಲ. ಕೊನೆಯ ದಿನ 30, 31 ಶುಕ್ರವಾರ, ಶನಿವಾರ ಸ್ವಲ್ಪ ಪರವಾಗಿಲ್ಲ. ನಿಮಗೆ ಆರೋಗ್ಯ, ಹಣಕಾಸು ಎಲ್ಲ ಚೆನ್ನಾಗಾಗುತ್ತೆ. ವ್ಯಾಪಾರ, ಉದ್ಯಮ ಎಲ್ಲ ಪ್ರಗತಿ ಇರುತ್ತೆ. ಹಣಕಾಸಿನ ಖರ್ಚಿನ ಬಗ್ಗೆ ಸ್ವಲ್ಪ ಎಚ್ಚರ. ಅಂದರೆ ಖರ್ಚು ಮಾಡುವಾಗ ನೀವು ಅಪವ್ಯಯ ಮಾಡೋದು, ದುರ್ವ್ಯಯ ಮಾಡೋದಾಗುತ್ತೆ. ಕಡಿಮೆ ಮೌಲ್ಯದ ವಸ್ತುಗಳಿಗೆ ಹೆಚ್ಚಿನ ಬೆಲೆ ತರೋದಾಗಲಿ ಅಥವಾ ಯಾರದೋ ಮಾತು ನಂಬಿಯಲ್ಲಿ ಯಾವುದೇ ರೀತಿಯಲ್ಲಿ ನಕಾರಾತ್ಮಕವಾದ ಹಣಕಾಸಿನ ಯೋಜನೆಗಳಿಗೆ ಇನ್ವೆಸ್ಟ್ ಮಾಡೋದು ಮುಂತಾದೆಲ್ಲ ಆಗ್ಬೋದು. ಹಾಗೆ ಅನೇಕ ರೀತಿಯ ಒಂದು ಹಣಕಾಸಿಗೆ ಸಂಬಂಧಪಟ್ಟ ಅಡ್ಡ ಪರಿಣಾಮಗಳು ಅಥವಾ ನಷ್ಟಗಳು ಆಗುವಂಥ ಸೂಚನೆ ಈ ಶುಕ್ರವಾರ, ಶನಿವಾರ ಇದೆ. ಹಾಗಾಗಿ ಅಂತಹ ವ್ಯವಹಾರಗಳ ಬಗ್ಗೆ ಸ್ವಲ್ಪ ಒಪ್ಪಂದದ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕು. ಜೊತೆಗೆ ಅಂಥ ಒಂದು ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಅಂದರೆ ಅದನ್ನು 1-2 ದಿನದ ಮಟ್ಟಿಗೆ ಮುಂದೂಡೋದು ಒಳ್ಳೆಯದು. ಆ ಬಗ್ಗೆ ಸ್ವಲ್ಪ ಗಮನವನ್ನು ನೀವು ಕೊನೆಯ ಭಾಗದಲ್ಲಿ ಶುಕ್ರವಾರ, ಶನಿವಾರ ಇಟ್ಟುಕೊಳ್ಬೇಕಾಗತ್ತೆ. ಈಗ ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ತುಲಾರಾಶಿಯವರು ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಮಿಕ್ಸ್ ಅಥವಾ ಮಿಶ್ರ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಯೆಲ್ಲೋ, ಗ್ರೀನ್, ವೈಟ್, ಮಿಕ್ಸ್, ಬ್ಲೂ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 3, 5, 6, 7, 8, 3, 5, 6, 7, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ವಾರದ ಆರಂಭ ಶುಭ ಆರಂಭ. ಅಲ್ಲಿ ವಿಶೇಷವಾಗಿ ನಿಮಗೆ ಚಂದ್ರ ಅನುಗ್ರಹ ಆರಂಭದಲ್ಲಿ ಆಗ್ತಾಯಿದೆ. ಸೂರ್ಯ ಅನುಗ್ರಹ ವಾರ ಪೂರ್ತಿ ಇರಲಿದೆ. ಶುಕ್ರನ ಬೆಂಬಲ ಇದೆ. ಮಂಗಳನ ಬೆಂಬಲ, ನಿಮ್ಮ ರಾಶಿಯಾಧಿಪತಿ ಬೆಂಬಲ ಇರುತ್ತೆ. ಕೇತು ಸಹ ನಿಮಗೆ ವಾರ ಪೂರ್ತಿ ಪೂರಕವಾಗಿದ್ದಾನೆ. ಹಾಗಾಗಿ ಪಂಚಗ್ರಹಗಳ ನಿಮಗೆ ಅನುಗ್ರಹ ವಾರಪೂರ್ತಿ ಇರುವಂಥ ಕಾರಣ ಆರಂಭದಲ್ಲಿ ಸಹ ನಿಮಗೆ ಚಂದ್ರ ಅನುಗ್ರಹ ಸಾಧಕ್ಕೆ ಒಂದು ಆ್ಯಡ್ ಅಂದರೆ ಮತ್ತೊಂದು ಸೇರಿಸಲ್ಪಟ್ಟು ವಿಶೇಷವಾದ ಶುಭ ಲಾಭಗಳು ಆರಂಭವಾಗಿದೆ. ಭಾನುವಾರ, ಸೋಮವಾರ, ಮಂಗಳವಾರ ಎಲ್ಲ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ.
ಸಾರ್ವಜನಿಕ ಜೀವನದಲ್ಲಿರೋರಿಗೆ, ರಾಜಕೀಯದಲ್ಲಿರೋರಿಗೆ, ಸರ್ಕಾರ ಹುದ್ದೆಯಲ್ಲಿ ಅಥವಾ ಉದ್ಯೋಗದಲ್ಲಿರೋರಿಗೆ ಅನೇಕ ರೀತಿಯ ಶುಭ ಸಮಾಚಾರಗಳು ಬರ್ಬೋದು. ಬಡ್ತಿ ಪ್ರಮೋಷನ್ ಸಿಗ್ಬೋದು, ಸ್ಥಾನಮಾನಗಳು ಸಿಗುವಂಥದ್ದು. ಜೊತೆಗೆ ಯುವಕರು, ವಿದ್ಯಾರ್ಥಿಗಳು, ಇನ್ನು ಕ್ರೀಡಾಪಟುಗಳು, ಸ್ಪೋರ್ಟ್ಸ್ ರಂಗದಲ್ಲಿ ಅಥವಾ ಅಥ್ಲೆಟಿಕ್ಸ್ ರಂಗದವರಿಗೆ ಹೊಸ ಅವಕಾಶಗಳು, ಅನೇಕ ರೀತಿಯ ಪ್ರಶಸ್ತಿ, ಪುರಸ್ಕಾರ, ಬಹುಮಾನಗಳು ಬರುವಂಥದ್ದು. ಯಾವುದೇ ಪ್ರಯತ್ನದಲ್ಲಿ ಸಫಲತೆ, ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುತ್ತೆ. ಉದ್ಯೋಗದವರಿಗೆ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಎಲ್ಲ ಸಿಗುವಂಥದ್ದು. ಉದ್ಯಮಿ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಆದಾಯ ಬರ್ಬೋದು. ಹಾಗಾಗಿ 15, 25, 26, 27 ಬಹಳ ಅದ್ಭುತವಾದ ಶುಭಫಲ ಕೊಡುವಂಥ 3 ದಿನಗಳನ್ನ ಸದುಪಯೋಗಪಡಿಸಿಕೊಳ್ಳಿ ವೃಶ್ಚಿಕದವರು. ಅನಂತರ ಬರ್ತಕ್ಕಂಥ 28, 29 ಬುಧವಾರ, ಗುರುವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ಫಲ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಒಪ್ಪುವಂಥ ಘಟನೆ, ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು, ಯಾತ್ರಾ ಸ್ಥಳ, ಪ್ರವಾಸಿ ಕ್ಷೇತ್ರಗಳ ಸಂದರ್ಶನ, ದೂರ ಪ್ರಯಾಣ ಮಾಡಿದ ಅವಕಾಶಗಳು, ವಿದೇಶದ ಕೆಲವು ಅಪರ್ಚುನಿಟಿಗಳಿಗೆ ಬರುವಂಥದ್ದು. ಈ ರೀತಿ ಹಲವಾರು ಶುಭ ಸಮಾಚಾರಗಳು ನಿಮಗೆ ಇದೆ. ಜೊತೆಗೆ ಕೌಟುಂಬಿಕವಾಗಿ ಸಹ ಉತ್ತಮವಾದ ಬಾಂಧವ್ಯ ಸಹ ಚೆನ್ನಾಗಿರುತ್ತೆ. 28, 29 ಸಹ ಸದುಪಯೋಗಪಡಿಸಿಕೊಳ್ಳಿ. ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ 30, 31ರಂದು ಮಿಶ್ರ ಫಲಗಳ ಸೂಚನೆ ಇರುತ್ತೆ. ವಾಗ್ವಾದ, ಕಲಹ ಆಗುವಂಥದ್ದು, ಮಾತಿನ ಚಕಮಕಿ ಆಗುವಂಥದ್ದು, ಹಣಕಾಸಿನ ನಷ್ಟ ಆಗ್ಬೋದು. ವ್ಯಾಪಾರ, ಉದ್ಯಮ ಎಲ್ಲ ಸ್ವಲ್ಪ ನಿಧಾನಗತಿಯ ಪರಿಣಾಮ ಆಗುವಂಥದ್ದು. ಜೊತೆಗೆ ಬಂಧುಗಳಲ್ಲಿ, ಮಿತ್ರರಲ್ಲಿ ಕಲಹ ಸಹ ಬರ್ಬೋದು. ಹಾಗಾಗಿ ಮಾತು, ನಡವಳಿಕೆ, ಹಣಕಾಸು ಎಲ್ಲದರ ವಿಚಾರವಾಗಿ ಶುಕ್ರವಾರ, ಶನಿವಾರ, ಜನವರಿ 30, 31 ಸ್ವಲ್ಪ ಎಚ್ಚರವಾಗಿ ಇರಬೇಕಾಗುತ್ತೆ. ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ, ಅಗ್ರಿಮೆಂಟ್ ಇತ್ಯಾದಿ ಮಾಡಲಿಕ್ಕೆ ಈ ದಿನಗಳು ಅಷ್ಟು ಒಳ್ಳೆಯದಲ್ಲ. ಈ ವಾರದಲ್ಲಿ ಈ ವೃಶ್ಚಿಕ ರಾಶಿಯವರು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಆರೆಂಜ್, ಸ್ನೋ, ವೈಟ್, ಮಿಕ್ಸ್, ರೆಡ್ ಬಣ್ಣ ಬಳಸ್ಕೊಳ್ಳಿ. ಅಪರೂಪದಲ್ಲಿ ನಿಮಗೆ ಸೂರ್ಯ ಮತ್ತು ಮಂಗಳರು ಏಕಕಾಲದಲ್ಲಿ ಆಶೀರ್ವಾದ ಮಾಡ್ತಾಯಿದ್ದಾರೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ರಾಜಕೀಯ ಮೂಲದ ವ್ಯವಹಾರಗಳು, ಮನೆ ಭೂಮಿ ಕೊಳ್ಳುವಂಥದ್ದು ಅಥವಾ ಇನ್ನಿತರ ಯಾವುದೇ ಪ್ರಮುಖವಾದ ಯೋಜನೆಗಳಿದ್ದರೆ ಈ ವಾರದಲ್ಲಿ ಅದನ್ನು ಸೂರ್ಯ ಮಂಗಳರ ಆಶೀರ್ವಾದಗಳನ್ನು ಕಾರ್ಯಗತಗೊಳಿಸ್ಬೋದು. ಬಳಸುವಂಥ ಸಂಖ್ಯೆಗಳ ವಿಚಾರಕ್ಕೆ ಬಂದಾಗ 1, 2, 6, 7, 9 1, 2, 6, 7, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಪಂಚಗ್ರಹಗಳ ಕೃಪೆಯಿಂದ ಈ ವಾರವು ಶುಭದಾಯಕ ಆಗಲಿ. ಇನ್ನು ಧನುಸ್ಸು ಅಥವಾ ಧನುರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭದಲ್ಲಿ ಸ್ವಲ್ಪ ನಿಮಗೆ ಅನಪೇಕ್ಷಿತ ಘಟನೆ ಅಥವಾ ಇರುಸುಮುರುಸಿನ ಘಟನೆ ಆಗ್ಬೋದು. ವಾಗ್ವಾದ, ಕಲಹ ಆಗ್ಬೋದು. ಕಿರಿಯರಲ್ಲಿ ವಿರೋಧ, ಹಿರಿಯರಲ್ಲಿ ಮನಸ್ತಾಪಗಳು ಆಗುವಂಥದ್ದು. ಹಿರಿಯರು ಹೇಳಿದ ಮಾತು ನಿಮಗೆ ಅಪತ್ಯ ಆಗ್ಬೋದು. ಕಿರಿಯರಿಂದ ನಿಮಗೆ ಅಸಮಾಧಾನಕಾರದ ಜವಾಬ್ಗಳು ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ನಿಮಗೆ ಏರುಪೇರಿನ ಘಟನೆಗಳು ಮನೆಯಲ್ಲೂ ಆಗ್ಬೋದು, ವೃತ್ತಿ ಉದ್ಯೋಗ ಜಾಗದಲ್ಲೂ ಆಗ್ಬೋದು, ಅಥವಾ ಪ್ರಯಾಣ ಕಾಲದಲ್ಲಿ ಅಪರಿಚಿತರಿಂದಲೂ ಆಗ್ಬೋದು. ಹಾಗಾಗಿ ಅನೇಕ ಬಾರಿ ನಿಮಗೆ ಇಂತಹ ಒಂದು ಸನ್ನಿವೇಶಗಳು, ಅವಮಾನಕರ ಸನ್ನಿವೇಶ, ವಾಗ್ವಾದದ ಸನ್ನಿವೇಶ, ಕಲಹದ ಸನ್ನಿವೇಶ ಆರಂಭದ 3 ದಿನಗಳು ಬರುವುದು. ಭಾನುವಾರ, ಸೋಮವಾರ, ಮಂಗಳವಾರ ಬರುವ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ನಿಧಾನಗತಿ ಅಥವಾ ವಿಫಲ, ವಿಘ್ನಗತಿಗಳು ಬರುವಂಥದ್ದು. ಜೊತೆಗೆ ಉದ್ಯೋಗ ವ್ಯಾಪಾರದಲ್ಲಿವರೆಗೆ ಮೇಲಾಧಿಕಾರಿಗಳಿಂದ ಕಿರುಕುಳ, ಮೇಲಾಧಿಕಾರಿಗಳ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಇನ್ನು ಕೌಟುಂಬಿಕವಾಗಿ ಸಹ ಪತಿ ಪತ್ನಿಯರ ಮಧ್ಯೆ, ತಂದೆ ತಾಯಿ ಮಧ್ಯೆ ಅಥವಾ ಇನ್ನಿತರ ಬಂಧುಗಳ ಮಧ್ಯೆ ಭಿನ್ನಾಭಿಪ್ರಾಯ, ವಾಗ್ವಾದ, ಕಲಹಗಳು ಬರ್ಬೋದು. ಹಾಗಾಗಿ ಈ 3 ದಿನಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಧನುರಾಶಿಯವರು. ಜೊತೆಗೆ ನಿಮ್ಮ ವಿರುದ್ಧ ಏನಾದರೂ ಗಂಭೀರ ಆರೋಪ ಆಪಾದನೆಗಳು ಸಹ ಬರುವಂತಹ ಸಾಧ್ಯತೆ 3 ದಿನಗಳಲ್ಲಿ ಬರ್ಬೋದಾಗಿದೆ. ಹಾಗಾಗಿ ತುಂಬ ಇದರ ಬಗ್ಗೆ ವೈಯಕ್ತಿಕ ಜೀವನದ ಬಗ್ಗೆ, ಮಾತು ನಡವಳಿಕೆ ಬಗ್ಗೆ 3 ದಿನ ಎಚ್ಚರಿಕೆ ವಹಿಸಬೇಕು. ಭಾನುವಾರ, ಸೋಮವಾರ, ಮಂಗಳವಾರ. ನಂತರ ಬರತಕ್ಕಂಥ 4 ದಿನಗಳು 28, 29, 30, 31 ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅದ್ಭುತವಾದ ಶುಭಫಲಗಳು ನಿಮಗೆ ಸಿದ್ಧಿಯಾಗಲಿವೆ. ವಿಶೇಷವಾದ ಚಂದ್ರ ಅನುಗ್ರಹ ಇರುವಂಥದ್ದು, ಗುರುವಿನ ಬೆಂಬಲ ಇರುವಂಥದ್ದು, ರಾಹುವಿನ ಬೆಂಬಲ ಇರುವಂಥದ್ದು, ಶುಕ್ರನ ಅನುಕೂಲತೆಗಳು ಚೆನ್ನಾಗಿರುವಂಥದ್ದು. ಇದರ ಕಾರಣವಾಗಿ ವ್ಯಾಪಾರ, ಉದ್ಯಮ ಇತ್ಯಾದಿಗಳಿರುವವರಿಗೆ ತುಂಬ ಲಾಭ ಬರುತ್ತೆ. ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಧನ ಲಾಭಗಳು ಆಗುವಂಥದ್ದು. ಅನೇಕ ರೀತಿಯ ದೀರ್ಘಕಾಲೀನ ಪ್ರಭಾವಗಳು ನಿಮಗೆ ಈ ದಿನ ನಿಮಗೆ ಕೈಗೂಡುವಂಥದ್ದು. ಹಾಗಾಗಿ ಈ 28, 29, 30, 31ರಲ್ಲಿ ಪ್ರಮುಖವಾದ ನಿರ್ಧಾರ ತೆಗೆದುಕೊಳ್ಳೋದು, ಸಹಿ ಒಪ್ಪಂದ ಮಾಡುವಂಥದ್ದು ಅಥವಾ ಯಾವುದೇ ರೀತಿಯ ನಿಮ್ಮ ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಭಾಳ ಅದ್ಭುತವಾದ ಶುಭಫಲ ಆಗುತ್ತೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಉದ್ಯೋಗ ಅವಕಾಶ ಬರ್ಬೋದು ಅಥವಾ ಅನೇಕ ರೀತಿಯ ನಿಮ್ಮ ಒಂದು ಅಭಿವೃದ್ಧಿಯ ಒಂದು ಸನ್ನಿವೇಶಗಳು ಎಂದು ಜಾಗೃತವಾಗಿ ಬರುವಂಥದ್ದು ಇವೆಲ್ಲ ಇರುತ್ತೆ. ಇನ್ನು ಮಹಿಳೆಯರು, ಗೃಹಿಣಿಗೆ ಸಹ ನೆಮ್ಮದಿಯ ವಾತಾವರಣ, ಶುಭ ಕಾರ್ಯಗಳ ಸಿದ್ಧತೆಯಲ್ಲಿ ಒಂದು ಸಂತೃಪ್ತಿಯನ್ನು ಕಂಡುಕೊಳ್ಳುವಂಥದ್ದು. ದೀರ್ಘಕಾಲದಿಂದ ಭೇಟಿಯಾಗದಂಥ ಬಂಧುಗಳನ್ನು, ಮಿತ್ರರನ್ನು ಭೇಟಿಯಾಗಿ ಮನಸ್ಸಿಗೆ ನೆಮ್ಮದಿಯಾಗುವಂಥದ್ದು ಇವೆಲ್ಲ 28, 29 ಹಾಗೂ 30, 31ರಲ್ಲಿ ಘಟಿಸಬಹುದಾದ ಶುಭ ವಿಚಾರಗಳು. ಹಾಗೆ ಧನುರಾಶಿಯವರಿಗೆ ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಯೆಲ್ಲೋ, ಗ್ರೇ, ವೈಟ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 4, 6, 2, 3, 4, 6 ಸಂಬಂಧ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿಗೆ ವಾರದ ಸಾಮಾನ್ಯ ಆರಂಭ ಆಗಿಯೇ ಬರ್ತಾಯಿದೆ. ಅಷ್ಟೇನೂ ಉತ್ತಮ ಫಲಗಳು ನಿರೀಕ್ಷೆ ಇಲ್ಲ. ಭಾನುವಾರ, ಸೋಮವಾರ, ಮಂಗಳವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಅದರಲ್ಲಿ ಭಾನುವಾರ ಸ್ವಲ್ಪ ಪರವಾಗಿಲ್ಲ. ಅದರಲ್ಲಿ ಹಣಕಾಸು, ಆರೋಗ್ಯ ಎಲ್ಲ ಭಾನುವಾರ 25ರಂದು ಉತ್ತಮವಾಗಿರುತ್ತೆ. ಜೊತೆಗೆ ಕೆಲಸ ಕಾರ್ಯಗಳು ಯಥಾವತ್ತಾಗಿ ಅಂದರೆ ನಾರ್ಮಲ್ ಆಗಿ ಎಲ್ಲ ನಡೀತಾ ಹೋಗುತ್ತೆ, ಏನು ತೊಂದರೆಗಳೇನಿದ್ರೆ. ಆದರೆ ಮಂಗಳವಾರ, ಬುಧವಾರ ಸ್ವಲ್ಪ ನಿಮಗೆ ವಿಘ್ನ, ಅಡೆತಡೆಗಳು ಬರುವಂಥದ್ದು.
ಮಾತಿನ ಚಕಮಕಿ ಆಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರುವಂಥದ್ದು, ಆಕಸ್ಮಿಕ ನಷ್ಟಗಳು ಸಹ ಆಗುವಂಥ ಸಾಧ್ಯತೆ 26-22ರಲ್ಲಿ ಕಂಡುಬರುತ್ತೆ. ಹಾಗಾಗಿ ಹಣಕಾಸಿನ ವ್ಯವಹಾರ, ಪಾವತಿ ಪೇಮೆಂಟ್ಗಳು ಅಥವಾ ಇನ್ನಿತರ ಯಾವುದೇ ರೀತಿ ಹಣಕಾಸಿನ ಒಪ್ಪಂದ ಅಗ್ರಿಮೆಂಟ್ಗಳು ಮಾಡೋದ್ರ ಬಗ್ಗೆ 26-22ರಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. 28-29 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಇಲ್ಲಿನೂ ಹಾಗೆ ನಿಮಗೆ ಮಾತು ಅಥವಾ ನಡವಳಿಕೆಯಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು. ಮಾತಿನ ಚಕಮಕಿ, ಕಲಹ ಆಗುವಂಥದ್ದು, ಇತರರ ಜೊತೆಗೆ ಏನಾದರೂ ನಿಮ್ಮ ಒಂದು ಭಿನ್ನಾಭಿಪ್ರಾಯಗಳು ಅಲ್ಲಿ ಒಡಂಬಡುವಂಥದ್ದು, ಜೊತೆಗೆ ಬಂಧುಗಳು ಮಿತ್ರರಲ್ಲಿ ಸಹ ಮಾತಿನ ಚಕಮಕಿ ಆಗುವಂಥದ್ದು, ಮಹಿಳೆಯರು ಗೃಹಿಣಿಗೆ ಮನೆಯಲ್ಲಿ ನೆಮ್ಮದಿಯ ಕೊರತೆ ಬರ್ಬೋದು. ಜೊತೆಗೆ ದೀರ್ಘಕಾಲದಿಂದ ನಿಮಗೆ ಯಾವುದೇ ರೀತಿಯ ನಿಮ್ಮ ರಿಲೇಟಿವ್ಗಳಲ್ಲಿ ಇದ್ದಂಥ ವೈಮನಸ್ಯ ಇಂದು ಅದು ಮತ್ತಷ್ಟು ಉಲ್ಬಣ ಅಥವಾ ಹೆಚ್ಚಳ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ 28-29ರಲ್ಲಿ ಬೇಕಾಗುತ್ತೆ. ಇನ್ನು ಕೊನೆಯ ದಿನ ನಿಮಗೆ ಭಾಳ ಉದ್ಭುತವಾದ ಫಲಗಳು 30-31 ಶುಕ್ರವಾರ ಶನಿವಾರ ಉತ್ತಮವಾದ ಫಲ, ಲಾಭ, ಆದಾಯ ಹೆಚ್ಚಳಾಗುತ್ತೆ, ಸುರಕ್ಷಾ ಪ್ರಮಾಣಗಳು ಬರ್ತವೆ, ಮಾತಿನ ಚಕಮಕಿ ಆದಂಥ ನಷ್ಟಗಳು ಇಂದು ಭರ್ತಿ ಆಗ್ತವೆ. ಹಿಂದೆ ಕಳೆದ 2 ದಿನಗಳು ಏನಾದರೂ ಮಾತಿನ ಚಕಮಕಿ ಆದರೆ ಅವರು ಈಗ ಸಮಾಧಾನಗೊಂಡು ನಿಮಗೆ ಪರವಾಗಿ ನಿಲ್ಲುವಂಥದ್ದು, ಯಶಸ್ಸು ಲಾಭ ಸಿಗುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಎಲ್ಲ ಕ್ಷಿಪ್ರವಾಗಿ ಆಗುವಂಥದ್ದು. ಜೊತೆಗೆ ಈ ವ್ಯಾಪಾರ ಉದ್ಯಮ ಚಟುವಟಿಕೆ ಮಾಡೋರಿಗೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗಲಿದೆ. ಶುಭ ಕಾರ್ಯಗಳ ಚಿಂತನೆ 30-31ರಲ್ಲಿ ಬರಲಿದೆ. ಜೊತೆಗೆ ಆಕಸ್ಮಿಕವಾದ ಧನಲಾಭ, ಬಂಧು ಮಿತ್ರರ ಜೊತೆಗೆ ಸಹಯೋಗ ಈ 30-31ರಲ್ಲಿ ಏರ್ಪಡುತ್ತೆ. ಹಾಗಾಗಿ ಈ ಮಕರ ರಾಶಿಯವರಿಗೆ ಆರಂಭದ ದಿನ ಭಾನುವಾರ ಉತ್ತಮ ಬಂತು. ಆ ಬಳಿಕ ಶುಕ್ರವಾರ ಶನಿವಾರ ಅತ್ಯುತ್ತಮವಾಗಿ ಬಂದಿವೆ. ಮಧ್ಯದ 4 ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಮಾತು ನಡವಳಿಕೆ ಕಲಹವಾಗುವುದನ್ನು ಆದಷ್ಟು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಈ ವಾರದಲ್ಲಿ ಈ ಮಕರ ರಾಶಿಯವರು ಬಳಸುವಂಥ ಬಣ್ಣ ನೋಡಿದರೆ ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ ಬಳಸ್ಕೊಳ್ಳಿ. ಅದೇ ರೀತಿ ಚಂದ್ರಾನುಗ್ರಹ ಇರತಕ್ಕಂಥ ಆರಂಭದ ದಿನ ಮತ್ತು ಕೊನೆಯ 2 ದಿನಗಳಲ್ಲಿ ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸ್ಕೊಳ್ಬೋದು. ಇನ್ನು ಸಂಖ್ಯೆಗಳು 6 ಮತ್ತು 8, 6 ಆ್ಯಂಡ್ 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಶುಕ್ರಾನುಗ್ರಹ ಮತ್ತು ಶನಿ ಮಹಾತ್ಮನ ಅನುಗ್ರಹ ಇರುವ ಕಾರಣ ನೀವು ವೈಟ್ ಅಥವಾ ಬ್ಲೂ ಬಣ್ಣ ಮತ್ತು ಸಂಖ್ಯೆ 6 ಮತ್ತು 8 ವಾರ ಪೂರ್ತಿ ಬಳಸುವಂಥದ್ದು. ಇನ್ನು ಚಂದ್ರಾನುಗ್ರಹ ಇರುವಂಥ 4 ದಿನಗಳಲ್ಲಿ ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಕೊಳ್ಳುವಂಥದ್ದು. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿಗೆ ವಾರದ ಆರಂಭ ಶುಭ ಆರಂಭ. ಭಾನುವಾರ, ಸೋಮವಾರ, ಮಂಗಳವಾರ ಶುಭ ಲಾಭ, ಜಯ, ಯಶಸ್ಸಿದೆ. ಮಾಡುವಂಥ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಸಿದ್ಧಿಯಾಗಲಿದೆ. ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ. ಯುವಕರು, ಸಾಧಕರು, ವಿದ್ಯಾರ್ಥಿಗಳಿಗೆ ಅನೇಕ ಶುಭ ಲಾಭಗಳು ಆಗಲಿವೆ. ಕೆಲವರಿಗೆ ವಿದೇಶದ ಉದ್ಯೋಗ, ಕೆಲವರಿಗೆ ವಿದೇಶದ ವಿದ್ಯಾಭ್ಯಾಸ ಅವಕಾಶಗಳು ಒದಗಿ ಬರ್ಬೋದು. ಹಿಂದೆ ನಿಮಗೆ ನಕಾರ ಮಾಡಿ ಹೇಳಲ್ಪಟ್ಟಂಥ ಅಥವಾ ನಿಮಗೆ ನಿರಾಕರಣೆ ಮಾಡಲ್ಪಟ್ಟಂಥ ಅನೇಕ ಫಲಿತಾಂಶಗಳು ಇಂದು ನಿಮಗೆ ಸಕಾರಾತ್ಮಕವಾಗಿ ಮತ್ತು ನಿಮ್ಮ ಪರವಾಗಿ ಅದು ಜಯ ಆಗುವಂಥದ್ದಿರುತ್ತೆ. ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ಸಹ ನಿಮಗೆ ಕ್ಷಿಪ್ರವಾಗಿ 25, 26, 22ರಲ್ಲಿ ನಿಮ್ಮ ಪರವಾಗಿ ಆಗುವಂಥದ್ದು. ಬಂಧು ಮಿತ್ರರ ಸಹಕಾರ ಸಹ ಈಗ ಸಿಗಲಿದೆ. ಹಾಗೆ ಅನೇಕ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಕುಂಭರಾಶಿಯವರು ಈ 3 ದಿನಗಳಲ್ಲಿ. ನಂತರ ಬರ್ತಕ್ಕಂತಹ 28, 29 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಇಲ್ಲಿ ಸ್ವಲ್ಪ ಹಣಕಾಸಿನ ಕೊರತೆ, ಆರೋಗ್ಯದಲ್ಲಿ ತಳಮಳಗಳು ಆಗುವಂಥದ್ದು, ಮಾತಿನ ಚಕಮಕಿ ಭಾಗವಾದ ಆಗುವಂಥ ಸಾಧ್ಯತೆ 28, 29ರಲ್ಲಿ ಬರುತ್ತೆ. ಕೊನೆಯ ದಿನ 30, 31 ಸಹ ಹಾಗೆ ನಿಮಗೆ ಅಷ್ಟೇನು ಉತ್ತಮ ಫಲಗಳು ನಿರೀಕ್ಷೆ ಇರೋದಿಲ್ಲ. ಇಲ್ಲಿ ಸಹ ಕಲಹ ವಾಗ್ವಾದ ಎಂಬಂಥ ಮಿಶ್ರ ಫಲ, ಜೊತೆಗೆ ಮಾತಿನ ಚಕಮಕಿಗಳು ಆಗುವಂಥ ಸಾಧ್ಯತೆ, ಯಾವುದೇ ಕೆಲಸ ಕಾರ್ಯಗಳು ನಿಮಗೆ ಸಂಶಯ ಅಥವಾ ಅನುಮಾನಗಳು ಮೂಡುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು. ಒಟ್ಟಿನಲ್ಲಿ ಈ ವಾರದ ಆರಂಭದ ದಿನಗಳು 25, 26, 27 ನಿಮಗೆ ಅದ್ಭುತವಾದ ಶುಭ ಫಲವನ್ನು ಕೊಟ್ಟಿವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಈ ವಾರದಲ್ಲಿ ಬಳಸುವಂಥ ಬಣ್ಣ ನೋಡಿದರೆ ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ, ವೈಟ್, ಸ್ನೋ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 3, 6 ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಜೊತೆಗೆ 2 ಸಂಖ್ಯೆಯನ್ನು ಸಹ ನೀವು ಬಳಸ್ಕೋಬೋದಾಗಿದೆ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಈ ವಾರದ ಸಾಮಾನ್ಯ ಆರಂಭ. ಭಾನುವಾರ, ಸೋಮವಾರ ಅಷ್ಟೇನೂ ಉತ್ತಮವಾದ ಫಲಿತಾಂಶಗಳು ಬಂದಿಲ್ಲ. ಅಲ್ಲಿ ಮಾತಿನ ಚಕಮಕಿ ವಾಗ್ವಾದ ಕಲಹಗಳು ಬರ್ಬೋದು. ಹಣಕಾಸಿನ ನಷ್ಟ ಕಷ್ಟಗಳು ಆಗುವಂಥದ್ದು. ಪ್ರಯತ್ನದಲ್ಲಿ ವೈಫಲ್ಯತೆ ಅಂದರೆ ಸೋಲಾಗುವಂಥ ಸಾಧ್ಯತೆ. ಎಲ್ಲ ವಿಚಾರಗಳಲ್ಲಿ ನಿಮಗೆ ಸಹೋದ್ಯೋಗಿಗಳಲ್ಲಿ, ಮೇಲಧಿಕಾರಿಗಳಲ್ಲಿ, ಮನೆಯ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದು. ಅಥವಾ ನಿಮ್ಮ ಮಾತನ್ನು ಅಥವಾ ನಿಮ್ಮ ಒಂದು ನಡವಳಿಕೆಯನ್ನು ಎಲ್ಲರೂ ವಿರೋಧಿಸುವಂಥ ಘಟನೆ ಆಗುತ್ತೆ. ಸಾರ್ವಜನಿಕ ಸ್ಥಳ ಅಥವಾ ಸಮಾರಂಭಗಳಲ್ಲಿ ಅವಮಾನಕರ ಘಟನೆಗಳು ಆಗ್ಬೋದು ಭಾನುವಾರ, ಸೋಮವಾರ, ಮಂಗಳವಾರದಂದು. ಹಾಗೆ 3 ದಿನಗಳು ನಿಮಗೆ ಅಷ್ಟೇನೂ ಉತ್ತಮವಾಗಿ ಬಂದಿಲ್ಲ. 3 ದಿನಗಳಲ್ಲಿ ಸಹ ತನುಮನಧನದ ಎಚ್ಚರಿಕೆ ಹೆಜ್ಜೆಬೇಕು. ಯಾವುದೇ ರೀತಿಯ ನಿಮ್ಮ ಒಂದು ಅನೈತಿಕ ವಿಚಾರ ಇರ್ಬೋದು, ಅಕ್ರಮದ ವಿಚಾರ, ಭ್ರಷ್ಟದ ವಿಚಾರ, ಇದನ್ನು ಯಾವುದೇ ಕೈ ಹಾಕಿದರೆ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಶನಿ ಪ್ರಭಾವ ನಿಮ್ಮ ಮೇಲೆ ಜಾಸ್ತಿ ಇರೋ ಕಾರಣ ಅಂಥ ಯಾವುದೇ ಅಡ್ಡದಾರಿಯ ವಿಚಾರಗಳಿಗೆ ಹೋಗ್ಬೋದು. ಆರಂಭದ 3 ದಿನಗಳು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ತನುಮನಧನದ ವಿಚಾರವಾಗಿ. ನಂತರ ಬರತಕ್ಕಂಥ ದಿನಗಳು ನಿಮಗೆ ಉತ್ತಮ ಇದೆ. 28, 29 ಬುಧವಾರ, ಗುರುವಾರ ಇಷ್ಟ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯಮ ಪ್ರಗತಿ ಆಗುತ್ತೆ. ಅನೇಕ ರೀತಿಯ ನಿಮ್ಮ ದೀರ್ಘಕಾಲದ ಕನಸನ್ನು ಸಾಗುವಂಥದ್ದು. ಜೊತೆಗೆ ಬಂಧು ಮಿತ್ರರ ಸಹಕಾರ ಸಿಗಲಿದೆ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ ಇದನ್ನು ಕ್ಷಿಪ್ರವಾಗಿ ನಿಮ್ಮ ಪರವಾಗಿ ಆಗಲಿವೆ. ಹಾಗಾಗಿ ಈ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. 28, 29ರಲ್ಲಿ ಅನೇಕ ಅದ್ಭುತಗಳು ಘಟಿಸುವಂಥದ್ದಿರುತ್ತೆ.
ಕೊನೆಯ ದಿನಗಳು 30-31 ಶುಕ್ರವಾರ ಶನಿವಾರ ಸಾಮಾನ್ಯ ಫಲ ಎಂದು ಕಂಡುಬಂದಿದೆ. ಶುಕ್ರವಾರ ಶನಿವಾರ ಸ್ವಲ್ಪ ಮಾತಿನ ಚಕಮಕಿ, ಹಿರಿಯರಲ್ಲಿ ಕಲಹ ವಾಗ್ವಾದಗಳು ಆಗ್ಬೋದು. ಆದರೆ ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ ಈ ಕೊನೆಯ ದಿನದಲ್ಲಿ. ಒಟ್ಟಿನಲ್ಲಿ ಈ ವಾರದಲ್ಲಿ ಈ ಮೀನರಾಶಿಯವರಿಗೆ ಅಲ್ಲಿ ಪಂಚಗ್ರಹಗಳ ಒಂದು ರಕ್ಷಣೆ ಇರುತ್ತೆ. ಅದನ್ನು ಅರಿತುಕೊಂಡು ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಆರೆಂಜ್, ಗ್ರೀನ್, ವೈಟ್, ಮಿಕ್ಸ್, ರೆಡ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 5, 6, 7, 9, 1, 5, 6, 7, 9 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಪಂಚಗ್ರಹಗಳ ಕೃಪೆಯಿಂದ ಈ ವಾರವು ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಈ ಜನವರಿಯ ತಿಂಗಳ ಕೊನೆಯ ವಾರದ ಅಂದರೆ ಜನವರಿ 25ರಿಂದ 31ರವರೆಗಿನ ವಾರ ಭವಿಷ್ಯನ ವಿಶ್ಲೇಷಣೆ ಮಾಡಿದ್ದೇನೆ. ಈ ಭವಿಷ್ಯದಲ್ಲಿ ಕೆಲವೊಂದು ರಾಶಿಗೆ ಉತ್ತಮ, ಮಧ್ಯಮ ಅಥವಾ ಸಮ್ಮಿಶ್ರ ಫಲಗಳು ವ್ಯಕ್ತವಾಗಿದ್ದರೂ ಯಾರೂ ಆತಂಕ, ಚಿಂತೆ, ಭಯಪಡದೆ ನಿಮ್ಮ ಕುಲದೇವತೆ, ಇಷ್ಟದೇವತೆ, ಗ್ರಾಮ ದೇವತೆ ಅಥವಾ ನಿಮಗೆ ಒಪ್ಪುವಂಥ ನವಗ್ರಹ ದೇವತೆಗಳ ಭಕ್ತಿಯನ್ನು ಮಾಡ್ತಾ ಬನ್ನಿ. ಇನ್ನು ವಿಶೇಷ ಪರ್ವಕಾಲ ಈ ರಥಸಪ್ತಮಿ ನಮ್ಮ ಪ್ರತ್ಯಕ್ಷ ದೇವರು ಅಂದರೆ ಜಗತ್ತಿಗೆ ಆತ್ಮಸ್ವರೂಪ, ಜಗತ್ತಿಗೆ ಪಿತಾಸ್ವರೂಪದ ಸೂರ್ಯ ಭಗವಂತರ ಒಂದು ಆಚರಣೆ ಈ ರಥಸಪ್ತಮಿ ಆರಂಭದಲ್ಲೇ ಬರ್ತಾಯಿದೆ. 25 ಭಾನುವಾರ ಭಾನುಸಪ್ತಮಿ, ರಥಸಪ್ತಮಿ ಎಂದು ಪ್ರಸಿದ್ಧವಾಗಿರುವ ಈ ದಿನದಲ್ಲಿ ವಿಶೇಷವಾಗಿ ನಿಮಗೆ ಪ್ರತ್ಯಕ್ಷ ದೇವರ ಒಂದು ಪ್ರಾರ್ಥನೆಯನ್ನು ಅಥವಾ ಅನುಷ್ಠಾನವನ್ನು, ಜಪತಪವನ್ನು, ವ್ರತ ನಿಯಮವನ್ನು ಮಾಡಿದರೆ ಖಂಡಿತ ತಮಗೆಲ್ಲರಿಗೂ ಆ ಸೂರ್ಯ ಭಗವಂತರ ಆಶೀರ್ವಾದದಿಂದ ಆರೋಗ್ಯ, ಶಕ್ತಿ, ಜಯಲಾಭಗಳು ಸಿದ್ಧಿಯಾಗಲಿ. ರಥಸಪ್ತಮಿ ಶುಭಾಶಯವನ್ನು ಕೊಡ್ತಾ ಇದ್ದೇನೆ. ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿಗೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.